ಹಿಂದಿನ ತರಗತಿಯಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತಿನ ತರಗತಿಯಲ್ಲಿ ನಾವು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾರಾದ್ರೂ ಹೊಸದಾಗಿ ಕ್ಲಾಸಿಗೆ ಜಾಯ್ನ್ ಆಗ್ತಿದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ದು ನೇಮ್ನ ರೀನೇಮ್ ಮಾಡ್ಕೋಬೇಕಾಗಿರುತ್ತೆ. ಕೆಲವ್ರದ್ದು ಫೋನ್ ನಂಬರ್ ಇರುತ್ತೆ ಅಥವಾ ಫೋನ್ದು ಓಪೋ ವಿವೋ ಈ ತರದೆಲ್ಲ ನೇಮ್ ಇರುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ನಿಮ್ಮ ಹೆಸರು ಜೊತೆಗೆ ನಿಮ್ ಶಾಲೆ ಹೆಸರು ಅಂದ್ರೆ ಆದರ್ಶ ವಿದ್ಯಾಲಯ ಇದ್ರೆ GAV ಅಂತ ಕೊಡಿ. ಜೊತೆಗೆ ನೇಮ್ ಯಾವ್ದಿದೆ ಸ್ಕೂಲ್ ನೇಮ್ ಅದನ್ನ ಊರ್ ನೇಮ್ನ ಕೊಡಿ. ಸೊ ಆ ತರ ರೀನೇಮ್ ಮಾಡಾದ್ಮೇಲೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ. ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ನಾವು ಕನ್ನಡದಲ್ಲಿ ಘಾತಾಂಕಗಳು ಅಂತ ಕೂಡ ಕರಿತೀವಿ. ಆಯ್ತಾ? ಸೊ ಶುರು ಮಾಡೋಣ. ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಬೇಕಲ್ವಾ. ಸೊ ಇದರಲ್ಲಿ ನಾನು ಎಕ್ಸಾಂಪಲ್ ಮೂಲಕ ಹೇಳ್ತಾ ಹೋಗ್ತೀನಿ. ಆಯ್ತಾ? ಸೊ ಫಸ್ಟ್ ಇವಾಗ ನಾನು ಒಂದು ನಂಬರ್ನ ಬರೀತೀನಿ. 3 ಇಂಟು 3 ಇಂಟು 3 ಇಂಟು 3 ಅಂತ ಇದೆ. ಓಕೆನಾ? ಸೊ ಇದೇನಂತ ಹೇಳ್ತೀರಾ ನೀವು? 3 ಅನ್ನೋದು 4 ಸಲ ಬರ್ದಿದೀವಿ. 4 ಟೈಮ್ಸ್ ನಾವು 3ನ ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಬರೀತಾ ಹೋಗ್ತಿದೀವಿ ಅಂತ ಹೇಳ್ತಿದ್ವಿ. ಸೊ ಈಗ ನಾನು ನೆಕ್ಸ್ಟ್ ಏನ್ ಹೇಳ್ತೀನಿ, 10 ಅನ್ನೋದನ್ನ 50 ಟೈಮ್ಸ್ ಬರೀರಿ ಅಂತ ಹೇಳ್ತೀನಿ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಾ? 10 ಇಂಟು 10 ಇಂಟು 10 ಇಂಟು ಏನ್ ಮಾಡ್ತೀರಾ? 50 ಟೈಮ್ಸ್ ಬರೀತೀರಾ ಅಲ್ವಾ? ಸೊ ಇದೆಲ್ಲ ನಮಗೆ ಲಾಂಗ್ ಪ್ರೋಸೆಸ್ ಆಯ್ತು. ಸೊ ಅದಕ್ಕೆ ನಾವು ಶಾರ್ಟ್ ಫಾರ್ಮ್ ಅಥವಾ ಈಸಿ ಆಗ್ಲಿಕ್ಕೆ ನಾವು ಇನ್ನೊಂದು ಮೆಥಡ್ ಅಲ್ಲಿ ಬರಿತೀವಿ. ಇದನ್ನ ಹೆಂಗೆ ಬರಿತೀವಿ ಅಂದ್ರೆ 3 ಅನ್ನೋದು ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿದೀವಿ ಇಲ್ಲಿ? 4 ಟೈಮ್ಸ್ ಅಲ್ವಾ? ಸೊ ಇದನ್ನ ಈ ತರ ಬರೀತೀವಿ. ಇದನ್ನ ಯಾವ ತರ ಓದ್ತೀವಿ ಅಂದ್ರೆ 3 ಟು ದ ಪವರ್ ಆಫ್ 4 ಅಂತ ಓದ್ಬೇಕಾಗಿರುತ್ತೆ. ಸೊ ಹೇಗೆ ಓದ್ತೀವಿ? 3 ಟು ದಿ ಪವರ್ ಆಫ್ 4 ಅಂತ ಓದ್ತೀವಿ. ಓಕೆನಾ? ಸೊ ಇಲ್ಲಿ 3 ಮತ್ತೆ 4 ಅನ್ನೋದಿದೆ. ಸೊ 3ನ ನಾವೇನಂತ ಕರಿತೀವಿ, 4ನ ನಾವೇನಂತ ಕರಿತೀವಿ ಅನ್ನೋದು ಬೇಕಿರುತ್ತೆ ಅಲ್ವಾ? ಸೊ 3ನ ನಾವು ಬೇಸ್ ಅಂತ ಹೇಳ್ತೀವಿ. 4 ಇದೆಯಲ್ವಾ, ಪವರ್ ಅಲ್ಲಿ 4 ಇದೆಯಲ್ಲ, ಅದನ್ನ ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಇದು ಬರೀ ಇದೇ ನಂಬರ್ ಅಂತಲ್ಲ, ನೀವು ಯಾವ್ದಾದ್ರೂ ನಂಬರ್ ತಗೊಳ್ಳಿ. ಸೊ ಈಗ ನಾವು 50 ಅನ್ನೋದನ್ನೇ ಈಗ ನಾನು 100 ಟೈಮ್ಸ್ ಬರೀರಿ ಅಂತ ಹೇಳಿದ್ರೆ ನೀವೇನ್ ಮಾಡ್ತೀರಾ? 100 ಟೈಮ್ಸ್ ಬರಿಬೇಕಾಗಿಲ್ಲ. ಅದನ್ನ ನೀವೇನ್ ಮಾಡ್ಬೋದು? 50 ಟು ದ ಪವರ್ ಆಫ್ 100 ಅಂತ ಬರೆದ್ರೆ ಮುಗೀತು. ಇದು ಈಸಿ ವೇ ಅಲ್ವಾ? ಸೊ ಹಾಗಿದ್ರೆ ಬೇಸಿಕ್ ಟರ್ಮಿನಾಲಜಿ ಅಂತಿದೆ. ನಾನು ಹೇಳ್ದೆ ಬೇಸ್ ಅಂತ, ಎಕ್ಸ್ಪೋನೆಂಟ್ ಅಂತ ಅಲ್ವಾ? ಸೊ ಬೇಸ್ ಅಂದ್ರೆ ಏನು? ಬೇಸ್ನ ನಾವು ಆಧಾರ ಸಂಖ್ಯೆ ಅಂತ ಕೂಡ ಕನ್ನಡದಲ್ಲಿ ಹೇಳ್ತೀವಿ. ಸೊ ಎಕ್ಸ್ಪೋನೆಂಟ್ ಅಂದ್ರೆ ನಿಮಗೆ ಗೊತ್ತಿದೆ, ಎಕ್ಸ್ಪೋನೆಂಟ್ ಅಥವಾ ಪವರ್ ಅಂತ ಬಂದಾಗ ಘಾತ ಅಂತ ಕರಿತೀವಿ. ಸೊ ಬೇಸ್ ಅಂತ ಬಂದಾಗ ದ ನಂಬರ್ ಬೀಯಿಂಗ್ ಮಲ್ಟಿಪ್ಲೈಡ್ ಅಂತ ಇದೆ. ಸೊ ಹಂಗಂದ್ರೆ ಯಾವ ನಂಬರ್ನ ನೀವು ಮಲ್ಟಿಪ್ಲೈ ಮಾಡಬೇಕು, ಮೇನ್ ನಂಬರ್ ಯಾವ್ದಿರುತ್ತೆ ಅದು ಬೇಸ್ ಅಲ್ಲಿ ಇರುತ್ತೆ. ಇಲ್ಲೇನಾಗುತ್ತೆ? 50 ಟು ದ ಪವರ್ ಆಫ್ 100 ಅಲ್ಲಿ 50 ಏನಾಯ್ತು? ಬೇಸ್ ಆಯ್ತು ಅಲ್ವಾ? ಸೊ ಎಕ್ಸ್ಪೋನೆಂಟ್ ಅಂತಂದ್ರೆ ದ ನಂಬರ್ ಆಫ್ ಟೈಮ್ಸ್ ದ ಬೇಸ್ ಇಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಅಂತ. ನಾವು ಎಷ್ಟು ಟೈಮ್ಸ್ ನಾವು ಒಂದು ನಂಬರ್ ಬೇಸ್ನ ನಾವು ಮಲ್ಟಿಪ್ಲೈ ಮಾಡಬೇಕೋ ಅದನ್ನ ನಾವು ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಸೊ ಈ 50 ಬೈ ಟು ದ ಪವರ್ ಆಫ್ 100 ಅಲ್ಲಿ 100 ಏನಾಗಿರುತ್ತೆ? ನಮಗೆ ಎಕ್ಸ್ಪೋನೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂದ್ರೆ ಏನು ಅನ್ನೋದಾದ್ರೆ, ಎಕ್ಸ್ಪೋನೆಂಟ್ ಅಂಡ್ ಪವರ್ಸ್ ಆರ್ ವೇಸ್ ಟು ಎಕ್ಸ್ಪ್ರೆಸ್ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಆಫ್ ದ ಸೇಮ್ ನಂಬರ್ ಅಂತ ಹೇಳ್ತೀವಿ. ಸೊ ಯಾವ್ದಾದ್ರು ಒಂದ್ ನಂಬರ್ನ ನಾವು ತಗೊಂಡಿದೀವಿ ಅಂತಂದ್ರೆ ಆ ನಂಬರ್ನ ಎಷ್ಟು ಟೈಮ್ ರಿಪೀಟ್ ಆಗಿ ನಾವು ಮಲ್ಟಿಪ್ಲೈ ಮಾಡ್ತಿದೀವಿ ಅಲ್ವಾ? ಸೊ ಇಲ್ಲಿ ರಿಪೀಟ್ ಆಗಿ ಮಲ್ಟಿಪ್ಲೈ ಮಾಡ್ತಿದೀವಲ್ವಾ? ಸೊ ಇಂಥದಕ್ಕೆ ನಾವು ಅದನ್ನ ಏನ್ ಹೇಳ್ತೀವಿ? ಎಕ್ಸ್ಪೋನೆಂಟ್ ಅಂಡ್ ಪವರ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾನೀಗ ಪಾಸಿಟಿವ್ ಪವರ್ ಬಗ್ಗೆ ಹೇಳಿದೆ. ಸೊ ಇಲ್ಲಿ ಏನಿದೆ? ಈಗ 10 ಪವರ್ 10 ಇದು ಪಾಸಿಟಿವ್. ಸೊ 5 ಪವರ್ 7 ಇದು ಪಾಸಿಟಿವ್ ಇದೆ ಅಲ್ವಾ? ಇಫ್ ಇನ್ ಕೇಸ್ ನೆಗೆಟಿವ್ ಪವರ್ ಅಥವಾ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಇದ್ರೆ ಹೇಗ್ ಬರಿಬೇಕು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಅಂತ ಇದೆ ಅಲ್ವಾ? ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೀನಿ. ಸೊ 8 ಟು ದ ಪವರ್ ಆಫ್ ಮೈನಸ್ m ಇದನ್ನ ನಾವು ಹೇಗ್ ಬರಿತೀವಿ ಅಂತಂದ್ರೆ 1 ಬೈ 8 ಟು ದ ಪವರ್ ಆಫ್ m ಅಂತ ಬರಿತೀವಿ. ಓಕೆನಾ? ಸೊ 8 ಟು ದ ಪವರ್ ಆಫ್ ಮೈನಸ್ m ಇಸ್ ಈಕ್ವಲ್ ಟು 1 ಬೈ 8 ಟು ದ ಪವರ್ ಆಫ್ m. ಸೊ ಇಲ್ಲಿ ಏನಾಗಿದೆ? ನೆಗೆಟಿವ್ ಅಲ್ಲಿ ಇದೆ ಪವರ್ ನಮಗೆ ಅಲ್ವಾ? ಸೊ m ಅನ್ನೋದು ಇಂಟೀಸರ್ ಅಂತ ಅನ್ಕೊಳ್ಳೋಣ. ಓಕೆನಾ? ಆವಾಗ ಅದು ನೆಗೆಟಿವ್ ಅಲ್ಲಿ ಇದೆ, ನಮಗೆ ಪಾಸಿಟಿವ್ ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಅಲ್ಲಿ ರೆಸಿಪ್ರೋಕಲ್ ಅಲ್ಲಿ ಬರೆದ್ರೆ ನಮ್ಗೆ ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ಸೊ ಅದೇ ಏನಾದ್ರು 1 ಬೈ 8 ಟು ದ ಪವರ್ ಆಫ್ ಮೈನಸ್ m ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ಡಿನಾಮಿನೇಟರ್ ಅಲ್ಲಿ ಏನಿದೆ? 8 ಟು ದ ಪವರ್ ಆಫ್ ಮೈನಸ್ ಅಲ್ಲಿ ಇದೆ m ಇಂಟೀಸರ್ ಅನ್ನೋದು. ಸೊ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? 8 ಟು ದ ಪವರ್ ಆಫ್ ನ್ಯೂಮನೇಟರ್ ಬಂದ್ರೆ ಅದು ನೆಕ್ಸ್ಟ್ ಪಾಸಿಟಿವ್ m ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ 8
ಪವರ್ 5 ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ಅದೇನಾಗುತ್ತೆ, ಪಾಸಿಟಿವ್ ಪವರ್ ಅಲ್ಲಿ ನನಗೆ ಬೇಕು ನೆಗೆಟಿವ್ ಇದ್ದಿದ್ದಂದ್ರೆ ಸೊ a ಟು ದ ಪವರ್ ಆಫ್ 5 ಆಯ್ತು. ಸೊ ಇದೇ ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ a ಟು ದ ಪವರ್ ಆಫ್ -5 ಇದೆ, 1/a ಟು ದ ಪವರ್ ಆಫ್ -5. ಸೊ ಇದು ನನಗೆ ನೆಗೆಟಿವ್ ಅಲ್ಲಿ ಇದೆ, ಪಾಸಿಟಿವ್ ಅಲ್ಲಿ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, a ಟು ದ ಪವರ್ ಆಫ್ 5. ಸೊ ಅದನ್ನ ರೆಸಿಪ್ರೋಕಲ್ ಮಾಡಿದ್ರೆ ನಮಗೆ ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇದ್ರೆ ನೆಗೆಟಿವ್ ಆಗುತ್ತೆ. ಸೊ ಇದು ಬಂದು ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಅಂತ. ಸೊ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಬಂದಾಗ ಈ ಎಕ್ಸ್ಪೋನೆಂಟ್ಸ್ ಅಲ್ಲಿ ಕೆಲವೊಂದು ಲಾಸ್ ನ ನೋಡ್ತಾ ಹೋಗ್ತೀವಿ, ಆಯ್ತಾ? ಸೊ ಅದನ್ನ ನಾವು ಲಾ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ, ಅಥವಾ ಎಕ್ಸ್ಪೋನೆಂಟ್ಸ್ ರೂಲ್ಸ್ ಅಂತನಾದ್ರೂ ನಾವು ಕರಿಬಹುದು. ಸೊ ಕೆಲವೊಂದು ಲಾಸ್ ಇದೆ, ಸೊ ಆ ಲಾಸ್ ಗೊತ್ತಿದ್ರೆ ಅಷ್ಟೇ ನಮಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಆಗೋದು. ಹಾಗಾಗಿ ಈಗ ಏನ್ ಮಾಡೋಣ ಅಂದ್ರೆ 1 by 1 ಆ ಲಾ ಏನಿದೆ, ರೂಲ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಲಾ ಬಂದು ಏನಿದೆ, ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ದ ಸೇಮ್ ಬೇಸ್ ಅಂತ ಇದೆ, ಆಯ್ತಾ? ಸೊ ಇಲ್ಲಿ ಬೇಸ್ ಸೇಮ್ ಇರುತ್ತಂತೆ. ಸೊ ಪವರ್ಸ್ ನ ಅವಾಗ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸೊ ಇದಕ್ಕೆ ಮೇನ್ ಹೇಳ್ದೆ ಒಂದು ರೂಲ್ ಇದೆ, a ಪವರ್ m ಇಂಟು a ಪವರ್ n ಈಕ್ವಲ್ಸ್ a ಪವರ್ m ಪ್ಲಸ್ n ಅಂತ ಇದೆ. ಸೊ ಇಲ್ಲಿ ಏನಾಗಿದೆ, ಬೇಸು ಸೇಮ್ ಇದೆ a, ಓಕೆನಾ? ಸೊ ಪವರ್ಸ್ ಏನಾಗಿದೆ, ಡಿಫ್ರೆಂಟ್ ಇದೆ, mn ಅಂದ್ರೆ mn ಏನಾಗಿರ್ತವೆ ಅಂದ್ರೆ ಇಂಟೀಜರ್ಸ್ ಆಗಿರ್ತವೆ. ಸೊ ಈಸ್ ಈಕ್ವಲ್ ಟು ನಾವು ಬೇಸ್ ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡಿದ್ರೆ ಪವರ್ಸ್ ನ ನಮ್ಗೆ ಏನಾಯ್ತು, m ಪ್ಲಸ್ n ಅಡಿಷನ್ ಆಯ್ತು ಅಲ್ವಾ? ಸೊ ಇದಕ್ಕೆ ಇದು ಫಸ್ಟ್ ರೂಲ್ ಅಥವಾ ಫಸ್ಟ್ ಲಾ ಅಂತನಾದ್ರೂ ಹೇಳ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ, ಸೊ 15 ಪವರ್ 4 ಇಂಟು 15 ಪವರ್ 7 ಅಂತ ಇದೆ ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ತೀರಾ ನೆಕ್ಸ್ಟ್ ನೀವು, ನಾನು ಇಲ್ಲಿ ಏನ್ ಹೇಳ್ದೆ, ಬೇಸ್ ಸೇಮ್ ಇದ್ದಾಗ ಪವರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಆಡ್ ಮಾಡ್ಬೇಕಾಗತ್ತೆ ಅಲ್ವಾ, ಅಡಿಷನ್ ಮಾಡ್ಬೇಕಾಗುತ್ತೆ. ಸೊ ಈಗ ನಾನು ಬೇಸ್ ನ 15 ಹಾಗೆ ಬರ್ದು 4 ಪ್ಲಸ್ 7 ಆಯ್ತು. ಸೊ 4 ಪ್ಲಸ್ 7 ಮಾಡಿದ್ರೆ ಎಷ್ಟು ಸಿಗುತ್ತೆ, 15 ಟು ದ ಪವರ್ ಆಫ್ 11 ಆಯ್ತು ಅಲ್ವಾ? ಸೊ ಇದು ನಮಗೆ ಏನಾಗಿರುತ್ತೆ, ಫಸ್ಟ್ ಲಾ ಅಥವಾ ಫಸ್ಟ್ ರೂಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೀವು ಹಾಗೆ ನೋಟ್ ಮಾಡ್ಕೊಂತ ಹೋಗಿ. ಸೊ ನೋಟ್ಸ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಅಲ್ಲಿ ಬರಿತ್ಕೊಂತ ಹೋಗಿ. ಸೊ ಡಿವೈಡಿಂಗ್ ಪವರ್ ವಿತ್ ಅ ಸೇಮ್ ಬೇಸ್ ಅಂತಿದೆ. ಅಲ್ಲೇನ್ ಮಾಡಿದ್ವಿ, ಸೇಮ್ ಬೇಸ್ ಇದ್ದಾಗ ಮಲ್ಟಿಪ್ಲೈ ಮಾಡಿದ್ವಿ ಪವರ್ಸ್ ನ. ಇಲ್ಲೇನ್ ಮಾಡ್ಬೇಕು, ಪವರ್ಸ್ ನ ನಾವು ಡಿವೈಡ್ ಮಾಡ್ತಾ ಹೋಗ್ಬೇಕು. ಸೊ ಇದಕ್ಕೂ a ಟು ದ ಪವರ್ ಆಫ್ m ಡಿವೈಡೆಡ್ ಬೈ a ಟು ದ ಪವರ್ ಆಫ್ n ಈಕ್ವಲ್ಸ್ a ಟು ದ ಪವರ್ ಆಫ್ m ಮೈನಸ್ n ಆಗುತ್ತೆ. ಓಕೆನಾ? ಸೊ ಇಲ್ಲೇನಾಗಿದೆ, ಬೇಸಸ್ ಸೇಮ್ ಇದೆ, ಸೊ ಡಿವೈಡ್ ಮಾಡ್ತಾ ಇದೀವಿ. ಅವಾಗ ಪವರ್ ಏನಾಯ್ತು, ಈ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಇರುವಂತ a ಪವರ್ n ನ್ಯೂಮನೇಟರ್ ಬಂದಾಗ ಏನಾಗುತ್ತೆ ಅಂದ್ರೆ ಪಾಸಿಟಿವ್ ಅಲ್ಲಿ ಇದ್ದಿದ್ದು ನೆಗೆಟಿವ್ ಆಗುತ್ತೆ. ಸೊ ಅವಾಗ ಸಬ್ಟ್ರಾಕ್ಟ್ ಆಯ್ತು, a ಟು ದ ಪವರ್ ಆಫ್ m ಮೈನಸ್ n ಆಯ್ತು. ಸೊ ಇದು ಬಂದು ಸೆಕೆಂಡ್ ರೂಲ್. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ 7 ಟು ದ ಪವರ್ ಆಫ್ 6. ಸೊ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ 7 ಟು ದ ಪವರ್ ಆಫ್ 3 ಅಂತ ಇರುತ್ತೆ ಅನ್ಕೊಳ್ಳೋಣ ಅಲ್ವಾ? ಸೊ ಇವಾಗ ಏನಾಗುತ್ತೆ, ಇದು 7 ಟು ದ ಪವರ್ ಆಫ್ 6 ಮೈನಸ್ 3 ಆಯ್ತು. ಸೊ ಆ ರೂಲ್ ಪ್ರಕಾರನೇ ಅಲ್ವಾ? ಸೊ ಅದನ್ನ ಎಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 7 ಟು ದ ಪವರ್ ಆಫ್ 6 ಮೈನಸ್ 3 ಇದೆ. 6 ಇಂದ 3 ನ ಕಳೆದ್ರೆ ಎಷ್ಟು ಸಿಗುತ್ತೆ ನಮ್ಗೆ, 3ನೇ ಸಿಗುತ್ತೆ. ಸೊ ನಮ್ಗೆ ಆನ್ಸರ್ ಏನ್ ಬಂತು, 7 ಟು ದ ಪವರ್ ಆಫ್ 3 ಬಂತು. ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಈ ರೂಲ್ಸ್ ಮೇಲೆ ಏನಿರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಈ ರೂಲ್ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಥರ್ಡ್ ರೂಲ್ಗೆ ಹೋಗೋಣ. ಸೊ ಇಲ್ಲಿ ಏನಿದೆ, ಪವರ್ ಆಫ್ ಎ ಪವರ್ ಅಂತ ಇದೆ ಅಲ್ವಾ? ಸೊ ಪವರ್ ಆಫ್ ಎ ಪವರ್ ಅಂದ್ರೆ ಸೊ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಆಯ್ತಾ? ಸೊ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಅಂತ ನಾವು ಓದ್ತೀವಿ ಇದನ್ನ. ಸೊ ಇದನ್ನ ಮಾಡಿದಾಗ ಏನ್ ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ a ಟು ದ ಪವರ್ ಆಫ್ m ಇಂಟು n. ಸೊ ಮಲ್ಟಿಪ್ಲೈ ಆಗುತ್ತೆ. ಸೊ ಫಸ್ಟ್ ಏನಾಯ್ತು, ಮಲ್ಟಿಪ್ಲೈ, ಬೇಸ್ ಸೇಮ್ ಇದ್ದು ಪವರ್ಸ್ ನ ಮಲ್ಟಿಪ್ಲೈ ಮಾಡಿದಾಗ ಅಡಿಷನ್ ಆಯ್ತು, ಬೇಸ್ ಸೇಮ್ ಇದ್ದು ಪವರ್ಸ್ ನ ಡಿವೈಡ್ ಮಾಡಿದಾಗ ಸಬ್ಟ್ರಾಕ್ಷನ್ ಆಯ್ತು. ಇವಾಗ ಏನಾಗ್ತಿದೆ ಅಂತಂದ್ರೆ ಇಲ್ಲಿ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಅಂತ ಬಂದಾಗ a ಟು ದ ಪವರ್ ಆಫ್ mn ಅಂತ ಬಂತು ಅಲ್ವಾ? ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ 3 ಟು ದ ಪವರ್ ಆಫ್ 2 ಹೋಲ್ ಟು ದ ಪವರ್ ಆಫ್ 3 ಅಂತ ಇರುತ್ತೆ ಅನ್ಕೊಳ್ಳಿ. a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ ಇದನ್ನ 3 ಟು ದ ಪವರ್ ಆಫ್ m ಇಂಟು n ಹೇಗ್ ಮಾಡಿದ್ವು ಹಾಗೆ ಇದನ್ನ ಏನ್ ಮಾಡ್ಬೇಕು, 2 ಇಂಟು 3. 2 ಇಂಟು 3 ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ, 3 ಟು ದ ಪವರ್ ಆಫ್ 6 ಆಯ್ತು. ಸೊ ಇನ್ನೊಂದು ಪ್ರಾಬ್ಲಮ್, ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ಹೇಳ್ತೀನಿ.
2 to the power of 32 divided by 2 to the power of 5 ಹೋಲ್ 2 ಇದೆ ಅಂತ ಅನ್ಕೊಳ್ಳಿ. ಸೊ ಎಷ್ಟು ಆನ್ಸರ್ ಬರ್ಬೋದು? ಯಾರಾದರೂ ಟ್ರೈ ಮಾಡ್ತೀರಾ? ಸೊ ನಾನು ಮಾಡ್ತಿರ್ತೀನಿ, ನೀವು ಟ್ರೈ ಮಾಡಿ. ಸೊ ಇಲ್ಲಿ 2 to the power of 32 ಇದೆ. ಡಿನಾಮಿನೇಟರ್ ಅಲ್ಲಿ ಏನಿದೆ? a to the power of m ಹೋಲ್ ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ ಇದನ್ನ ಏನ್ ಮಾಡ್ಬೋದು ನಾವೀಗ? 2 to the power of m into n ಅಂತ ಬಂದ್ರೆ 10 ಆಯಿತು. ಸೊ 10 ಇತ್ತು. 2 to the power of 32 minus 10. ಸೊ ಎಷ್ಟು ಬಂತು ಆನ್ಸರು? ಚಾಟ್ ಬಾಕ್ಸ್ ಅಲ್ಲಿ ಆಗಾಗುತ್ತಾ? ಸೊ 2 to the power of, ಸೊ 32 ನಲ್ಲಿ -10 ಹೋದ್ರೆ ಏನಾಯ್ತು? 22. ಸೊ ಈ ರೀತಿ ನಾವೇನ್ ಮಾಡ್ತೀವಿ? ಥರ್ಡ್ ರೂಲ್ ನ ನೋಡಿದ್ವಿ. ಸೊ ನೆಕ್ಸ್ಟ್ ಫೋರ್ತ್ ರೂಲ್ ಏನಿದೆ? ಸೊ ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ಅ ಡಿಫ್ರೆಂಟ್ ಬೇಸ್ ಅಂತ ಇದೆ ಅಲ್ವಾ? ಸೊ ಪವರ್ಸ್ ನ ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಯಾವಾಗ ಅಂತಂದ್ರೆ ಬೇಸ್ ಏನಾಗಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿ ಏನ್ ಮಾಡಿದ್ವಿ? ಬೇಸು ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡ್ತಿದ್ವಿ. ಇಲ್ಲಿ ಡಿಫ್ರೆಂಟ್ ಇದ್ದಾಗ ಏನಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ನ ನೆನ್ಪು ಮಾಡ್ಕೋಬೇಕು. ಈ ರೂಲ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಸೊ ಯಾವಾಗ ಬೇಸು ನಮ್ದು ಡಿಫ್ರೆಂಟ್ ಇರುತ್ತೋ ಆ ಟೈಮಲ್ಲಿ ಪವರ್ಸ್ ಏನಾಗಿರ್ಬೇಕು ಅಂದ್ರೆ ಸೇಮ್ ಆಗಿರ್ಬೇಕು. ಸೊ ಎಕ್ಸ್ಪೋನೆಂಟ್ಸ್ ಏನಾಗಿರುತ್ತೆ ಅವಾಗ? ಎಕ್ಸ್ಪೋನೆಂಟ್ಸ್ ಸೇಮ್ ಇರುತ್ತೆ, ಆಯ್ತಾ? ಸೊ ಆ ಟೈಮಲ್ಲಿ ನಮ್ಗೆ ಬೇಸ್ ಕೂಡ ಡಿಫ್ರೆಂಟ್ ಇರಬೇಕು. ಬೇಸ್ ಡಿಫ್ರೆಂಟ್ ಇದ್ದು ಎಕ್ಸ್ಪೋನೆಂಟ್ಸ್ ಏನಿರ್ತವೆ ಅವು ಸೇಮ್ ಇದ್ದಾಗ ಯಾವ ರೀತಿ ಫಾರ್ಮ್ ಇರುತ್ತೆ ಅನ್ನೋದು ನೋಡೋಣ. ಸೊ a to the power of m into b to the power of m equals a to the power of a into b ಹೋಲ್ ಟು ದ ಪವರ್ ಆಫ್ m ಅಂತ ಕೊಡ್ತೀವಿ. ಸೊ ಇಲ್ಲೇನಾದ್ರೂ ನಾನು a to the power of m into a to the b to the power of m is equal to ab ಹೋಲ್ ಪವರ್ m ಅಂತ ಬರಿದೆ. a b to the power of m ಅಂತ ಬರೆದ್ರೆ ಏನಾಗುತ್ತೆ ಅನ್ನೋದು ನೋಡ್ಕೋಬೇಕು. ಬಿಕಾಸ್ ಆ ಹೋಲ್ ಅನ್ನೋದು ನಮಗೆ ಆ ಬ್ರಾಕೆಟ್ ಏನಾಗ್ತೀವಿ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಲ್ಲಿ ಏನಿದೆ? 2 to the power of 3 into 3 to the power of 3 ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ? ಇಲ್ಲಿ 2 into 3 ಹೋಲ್ ಟು ದ ಪವರ್ ಆಫ್ 3 ಆಗುತ್ತೆ. ಸೊ ಇದು 6 to the power of 3 ಆಯ್ತು ಅಲ್ವಾ? ಸೊ ಅದೇ ಈ ರೀತಿ ಬರೆಯೋದಾದ್ರೆ ಇಲ್ಲಿ ಬರೆದಿದ್ದೀನಲ್ಲ, a into b to the power of 3 ಅಂತ ಈ ಫಾರ್ಮ್ ಅಲ್ಲಿ ಬರೆಯೋದಾದ್ರೆ ಏನಾಗುತ್ತೆ? ಸೊ 2 ಹಾಗೆ ಇರುತ್ತೆ, 3 ಮಾತ್ರ ಏನಾಗುತ್ತೆ? ಕ್ಯೂಬ್ ಬರುತ್ತೆ ಅಲ್ವಾ? ಸೊ ಅವಾಗ ಇದು 3 ಕ್ಯೂಬ್ ಏನಿದೆ? 2 into 27 ಅಂತ ಮಾಡಿ 27 2s ಏನಿದೆ ಅದನ್ನ ಬರಿಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ? ಪ್ರಾಬ್ಲಮ್ ತಪ್ಪಾಗುತ್ತೆ. ಸೊ ನಾವು ಇದು ರಾಂಗ್ ಮೆಥಡ್, ಆಯ್ತಾ? ಸೊ ನಾವೇನಾದ್ರೂ ರೂಲ್ ಬರ್ಕೋಬೇಕಾದ್ರೆ ಏನ್ ಬರ್ಕೋಬೇಕು? a to the power of m into b to the power of m equals ಹೋಲ್ ಟು ದ ಪವರ್ ಆಫ್ m ಅಂತ ಬರ್ಕೋಬೇಕು. ಎ ಬಿ ನ ಮಲ್ಟಿಪ್ಲೈ ಮಾಡಿ ಹೋಲ್ ಟು ದ ಪವರ್ ಆಫ್ m ಅನ್ನೋದನ್ನ ಮರಿಬಾರ್ದು. ಓಕೆನಾ? ಸೊ ನೆಕ್ಸ್ಟ್ ಡಿವೈಡಿಂಗ್ ಪವರ್ಸ್ ವಿತ್ ಡಿಫ್ರೆಂಟ್ ಬೇಸ್ ಅಂತ. ಸೊ ಅದ್ರಲ್ಲೇನೆ ಫೋರ್ತ್ ರೂಲ್ ಅನ್ನೇ ಎರಡಿದೆ. ಸೊ ಮಲ್ಟಿಪ್ಲೈಯಿಂಗ್ ಪವರ್ಸ್ ಅವಾಗ ವಿತ್ ಡಿಫ್ರೆಂಟ್ ಬೇಸ್ ಇದ್ದಾಗ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ ಡಿವೈಡಿಂಗ್ ಪವರ್ಸ್ ವಿತ್ ಡಿಫ್ರೆಂಟ್ ಬೇಸ್ ಇದ್ದಾಗ ಹೇಗಿರುತ್ತೆ ಅಂತ. ಸೊ ಇಲ್ಲಿ a to the power of m ಡಿವೈಡೆಡ್ ಬೈ b to the power of m ಅಂತ ಬರ್ದಿದ್ದೀನಿ ಅನ್ಕೊಳ್ಳಿ. ಸೊ ಇವಾಗ ನಾನು ಏನ್ ಮಾಡ್ಬೇಕು? ಪವರ್ನ ಡಿವೈಡ್ ಮಾಡ್ತಿದ್ದೀನಿ ಅಂತ ಬಂದಾಗ ಸೊ a ಬೈ b ಹೋಲ್ ಟು ದ ಪವರ್ ಆಫ್ m ಅಂತ ಬರ್ಕೊಂತೀನಿ. ಓಕೆನಾ? ಸೊ ಇಲ್ಲೇನಾದ್ರೂ 2 ಕ್ಯೂಬ್ ಬೈ 3 ಕ್ಯೂಬ್ ಇದೆ ಅಂದ್ರೆ ಇದನ್ನ ಬೇಕಾದ್ರೆ ನಾವು 2/3 ಹೋಲ್ ಕ್ಯೂಬ್ ಅಂತ ಕೂಡ ಬರ್ಕೋಬಹುದು. ಸೊ ಇದು ಫೋರ್ತ್ ರೂಲ್ ಅಲ್ಲಿ ಬರೋವಂಥದ್ದು. ಸೊ ನೆಕ್ಸ್ಟ್ 0 ಪವರ್ ಅಂತಿದೆ. ಸೊ 0 ಪವರ್ ಅಂತ ಬಂದಾಗ ನಿಮಗೆ ಗೊತ್ತಿದೆ ಅನ್ಸುತ್ತೆ. ಸೊ ಎನಿಥಿಂಗ್ ಪವರ್ 0 ಈಕ್ವಲ್ 1 ಅಂತ ಹೇಳ್ತೀವಿ ನಾವು ಅಲ್ವಾ? ಅದು ಹೇಗೆ ಅನ್ನೋದನ್ನ ನಾನಿಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ a to the power of 0 equals 1 ಅಂತ ಹೇಳ್ತೀವಿ. ಜೊತೆಗೆ ಫಾರ್ ಏನಾಗಿರುತ್ತೆ? a ನಾಟ್ ಈಕ್ವಲ್ ಟು 0 ಅಂತ ಕೂಡ ಹೇಳ್ತೀವಿ. ಇದಕ್ಕೊಂದು ಕಂಡೀಷನ್, ಆಯ್ತಾ? ಸೊ ಇದು ಹೇಗೆ ಅನ್ನೋದನ್ನ ನೋಡೋಣ. ನಮಗೆ a to the power of m divided by a to the power of n is equal to a to the power of m minus n ಅನ್ನೋದು ಫಾರ್ಮ್ ಗೊತ್ತಿದೆ ಅಲ್ವಾ? ರೂಲ್ ಗೊತ್ತಿದೆ. ಸೊ ಇಲ್ಲಿ ಏನಾಗುತ್ತೆ? m ಮತ್ತೆ n ಎರಡಕ್ಕೂ ಸೇಮ್ ನಂಬರ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ m ಈಕ್ವಲ್ಸ್ 3 n ಈಕ್ವಲ್ಸ್ 3 ಅಂತ ಇರುತ್ತೆ ಅಂದ್ರೆ a to the power of 3 divided by a to the power of ಏನಾಗುತ್ತೆ? 3 is equal to a to the power of 3 minus 3 ಆಗಿರುತ್ತೆ.
ಸೊ ಅದನ್ನ a to the power of 3 minus 3 0. ಸೊ ಇದನ್ನ ನಾವೇನ್ ಹೇಳ್ತೀವಿ 1 ಅಂತ ಹೇಳ್ತೀವಿ. ಸೊ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಇಲ್ಲಿ ಏನ ನಾನು 2 ಅಂತ ತಗೋತೀನಿ ಆಯ್ತಾ, 1 ನಂಬರ್ ಎಕ್ಸಾಂಪಲ್ ಕೊಟ್ಟು ತಗೊಂತೀನಿ. ಸೊ 2 ಕ್ಯೂಬ್ ಡಿವೈಡೆಡ್ ಬೈ 2 ಕ್ಯೂಬ್, ಯಾಕೆಂದ್ರೆ mn ವ್ಯಾಲ್ಯೂ ಸೇಮ್ ಇದೆ ಅಲ್ವಾ. ಸೊ ಈ 2 ಕ್ಯೂಬ್ ಅನ್ನ ನಾನು ಹೇಗೆ ಬರ್ಕೋಬಹುದು, 2 ಇಂಟು 2 ಇಂಟು 2 ಇಂಟು ಅಂತ ಬರ್ಕೋಬೋದಾ. ಸೊ ಡಿವೈಡೆಡ್ ಬೈ ಅಗೇನ್ 2 ಇಂಟು 2 ಇಂಟು 2 ಬರ್ಕೊಂಡ. ಸೊ ಇವಾಗ ಏನಾಗಿದೆ, ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಸೇಮ್ ಇದೆ ಅಲ್ವಾ. ಸೊ ನಾವು ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದಲ್ವಾ. ಸೊ ಕ್ಯಾನ್ಸಲ್ ಆಯ್ತು. ಸೊ ಎಲ್ಲ ಕ್ಯಾನ್ಸಲ್ ಆಯ್ತು ಅಂದ್ರೆ ಏನ್ ಉಳ್ಕೊಂತು, 1 ಆಯ್ತು. ಸೊ ಅಲ್ಲಿ ಏನು ಇಲ್ಲ, ಈಗ 2 power 0 ಇದೆ. ಸೊ ಇದು ಕ್ಯಾನ್ಸಲ್ ಆಯ್ತು. ಸೊ ಅವಾಗ ಏನಾಯ್ತು, 1 ಅಂತ ಬಂತು. ಸೊ ಈ ರೀತಿ ಎನಿಥಿಂಗ್ ಪವರ್ 0 ಇಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಪವರ್ ಆಫ್ 1 ಅಂತಿದೆ. ಸೊ ಪವರ್ ಆಫ್ 1 ಅಂತಂದ್ರೆ ಏನಿಲ್ಲ. ಸೊ ಈಗ ಯಾವುದೋ ಒಂದು ನಂಬರ್ ಎ ಇದೆ ಅಂತಂದ್ರೆ, ಸೊ ಏನೂ ಬರ್ದಿಲ್ಲ ಪವರ್ ಅಲ್ಲಿ ಅಂತಂದ್ರು ಕೂಡ ಇದ್ರ ಮೇಲೆ ಪವರ್ ಅಲ್ಲಿ 1 ಇರುತ್ತೆ. ಸೊ a to the power of 1 ಅಂತ ಇರುತ್ತೆ. ಸೊ ಇಲ್ಲಿ 7 ಇದೆ ಅಂತಂದ್ರೆ 7 to the power of 1 ಇದೆ ಅಂತ. ಓಕೆನಾ. ಇಲ್ಲಿ 8 power 1 ಇದೆ ಅಂತಂದ್ರೆ ಅದನ್ನ ನಾನು 8 power 1 ಅಂತಾನೆ ಬರಿಬೇಕಾ ಅಂದ್ರೆ ಇಲ್ಲ, 8 ಅಂತ ಬರೆದ್ರು ನಡೆಯುತ್ತೆ. ಸೊ ಇದಿಷ್ಟು ಬೇಸಿಕ್ ರೂಲ್ ಅಂತನಾದ್ರೂ ಹೇಳ್ಬೋದು, ಅಥವಾ ಲಾ ಆಫ್ ಎಕ್ಸ್ಪೊನೆಂಟ್ಸ್ ಅಂತನಾದ್ರೂ ಹೇಳ್ಬೋದು. ಇದು 6 ರೂಲ್ಸ್ ನ ನಾವು ನೋಡಿದೀವಿ. ಸೊ ಈಗ ಈ ಇಷ್ಟು ರೂಲ್ಸ್ ಮೇಲೆ ನಾವೇನ್ ಮಾಡ್ತಾ ಹೋಗೋಣ, ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಸೊ ಯಾವ್ಯಾವ ರೂಲ್ ನೋಡಿದ್ವಿ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ಸೊ ನೋಟ್ ಮಾಡ್ಕೊಂಡಿರಿ. ಸೊ ನೆಕ್ಸ್ಟ್ ಇನ್ನೊಂದು ಫಾರ್ಮ್ ಇದೆ, ಯೂಸ್ ಆಫ್ ಎಕ್ಸ್ಪೊನೆಂಟ್ಸ್ ಟು ಎಕ್ಸ್ಪ್ರೆಸ್ ಸ್ಮಾಲ್ ಅಂಡ್ ಲಾರ್ಜ್ ನಂಬರ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಸೊ ಎಕ್ಸ್ಪೊನೆಂಟ್ಸ್ ನ ನಾವು ಯೂಸ್ ಮಾಡಿಕೊಂಡು ನಾವು ಚಿಕ್ಕ ನಂಬರ್ ಆಗಿರ್ಲಿ ಅಥವಾ ದೊಡ್ಡ ನಂಬರ್ ಆಗಿರ್ಲಿ ಯಾವ ರೀತಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡುವಂಥದ್ದು. ಓಕೆನಾ. ಅದರಲ್ಲಿ 2 ತರ ಇದೆ. ಸೊ ಫಸ್ಟ್ ನಾವು ಥಿಯರಿ ಏನಿದೆ ಅದನ್ನ ತಿಳ್ಕೊಂಡು ನಂತರ ಎಕ್ಸಾಂಪಲ್ಸ್ ನ ಹೋಗೋಣ. ಸೊ ವೆರಿ ಲಾರ್ಜ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ a into 10 power n where n is a positive integer ಅಂತಿದೆ. ಸೊ ಎಷ್ಟೇ ದೊಡ್ಡದಿದ್ರು ಲಾರ್ಜ್ ನಂಬರ್ ಆಗಿದ್ರು ಕೂಡ ಅದನ್ನ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ನಾವು ಅದನ್ನ a into 10 power n ಅಂತ ಫಾರ್ಮ್ ಅಲ್ಲಿ ಬರ್ಕೊಂತೀವಿ. a ಅಂತಂದ್ರೆ ಯಾವ್ದಾದ್ರು ನಂಬರ್ ಆಗಿರ್ಬೋದು. ಸೊ ಈಗ 8 into 10 power n. ಸೊ a ನಂಬರ್ಗೆ ಯಾವ್ದಾದ್ರು ಇಂಟಿಜರ್ ಹಾಕೊಂತೀವಿ. ಸೊ n ಕೂಡ ಏನಾಗಿರುತ್ತೆ, n ಯಾವಾಗ್ಲೂ ಇದರಲ್ಲಿ ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ. ಲಾರ್ಜ್ ನಂಬರ್ನ ಸ್ಟ್ಯಾಂಡರ್ಡ್ ಫಾರ್ಮ್ ರೆಡ್ಯೂಸ್ ಮಾಡ್ತಿದೀವಿ ಅಂತ ಅಂದಾಗ. ಸೊ ಅದೇ ರೀತಿ ವೆರಿ ಸ್ಮಾಲ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ a into 10 power n ವೇರ್ n is a ನೆಗೆಟಿವ್ ನಂಬರ್. ಸೊ ಲಾರ್ಜ್ ನಂಬರ್ ಇದ್ದಾಗ ನಮಗೆ n ಅನ್ನೋದು ಪಾಸಿಟಿವ್ ಇಂಟಿಜರ್ ಆಗಿರುತ್ತೆ. ಅದೇ ಸ್ಮಾಲ್ ನಂಬರ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀತಿದೀವಿ ಅಂತ ಬಂದಾಗ ನಮಗೆ n ಏನಾಗಿರುತ್ತೆ ಅಂದ್ರೆ ನೆಗೆಟಿವ್ ಇಂಟಿಜರ್ ಅಲ್ಲಿ ಬರುತ್ತೆ. ಓಕೆನಾ. ಸೊ ಇದು ಮೇಜರ್ 2 ಪಾಯಿಂಟ್ಸ್ ಅಂತ. ಸೊ ನಾವೇನಾದ್ರೂ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಒಂದು ನಂಬರ್ನ ಬರೀತಿದೀವಿ, ಲಾರ್ಜ್ ಅಥವಾ ಸ್ಮಾಲ್ ನಂಬರ್ನ ಬರೀತಿದೀವಿ ಅಂತಂದ್ರೆ ನಮಗೆ ಅದಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ಯಾವ್ಯಾವ ಸ್ಟೆಪ್ಸ್ ಇದೆ ಅನ್ನೋದು ನೋಡೋಣ. ಹೇಳಿದೆ ಅಲ್ವಾ, ಟು ಎಕ್ಸ್ಪ್ರೆಸ್ ದ ಗಿವನ್ ನಂಬರ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಫಾಲೋ ದ ಫಾಲೋಯಿಂಗ್ ಸ್ಟೆಪ್ಸ್ ಅಂತಿದೆ. ಸೊ ಫಸ್ಟ್ ಏನು, ಶಿಫ್ಟ್ ದ ಡೆಸಿಮಲ್ ಪಾಯಿಂಟ್ ಇನ್ ದ ಗಿವನ್ ನಂಬರ್ ಸೊ ದಟ್ one non-zero digit should be before the decimal point and rest all the digit after the decimal point ಅಂತಿದೆ. ಸೊ ನಾನು ಈಗ ಇಲ್ಲಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಬರ್ದಿರ್ತೀನಿ. ಸೊ 2 ಸೊ ನೆಕ್ಸ್ಟ್ ಎಕ್ಸಾಂಪಲ್ ಡಿಸ್ಕಸ್ ಮಾಡೋಣ. ಕೌಂಟ್ ದ ನಂಬರ್ ಆಫ್ 2 3 4 5 0 0 ಅಂತಿದೆ ಅಂತ ಅನ್ಕೊಳ್ಳೋಣ. ಓಕೆನಾ. ಸೊ ಇಲ್ಲೇನಾಗಿದೆ, ಫಸ್ಟ್ ಏನ್ ಹೇಳಿದರೆ, ಶಿಫ್ಟ್ ದ ಡೆಸಿಮಲ್ ಪಾಯಿಂಟ್ ಗಿವನ್ ನಂಬರ್ ಸೊ ದಟ್ one non-zero digit ಶುಡ್ ಬಿ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಯಾವ್ದಾದ್ರು ನಂಬರ್ ಅಂದ್ರೆ ಈಗ ನಾನು ಲೆಫ್ಟಿಗೆ ಬರ್ತೀನಿ. ಸೊ 0 ನೆಕ್ಸ್ಟ್ 0 ಇದೆ, 5 4 3 ನಾನು 2 ಪಕ್ಕ 1 ಪಾಯಿಂಟ್ ಇಡ್ಬೇಕು ಅಂತ ಅನ್ಕೋತೀನಿ. ಓಕೆನಾ. ಸೊ 2 ಪಕ್ಕ 1 ಪಾಯಿಂಟ್ ಇಟ್ಟೆ. ಸೊ ಅದಾದ್ಮೇಲೆ ಮಿಕ್ಕಿದೆಲ್ಲ ಏನಾಗಿರುತ್ತೆ, ರೆಸ್ಟ್ ಆಲ್ ದ ಡಿಜಿಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಮಿಕ್ಕಿದ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಮಿಕ್ಕಿದೆಲ್ಲ ಹಾಗೆ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಕೌಂಟ್ ದ ನಂಬರ್ ಆಫ್ ಡಿಜಿಟ್ಸ್ ಓವರ್ ವಿಚ್ ದ ಡೆಸಿಮಲ್ ಪಾಯಿಂಟ್ ಇಸ್ ಶಿಫ್ಟೆಡ್. ಸೊ ನಾವು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದೀವಿ, ಮಿಕ್ಕಿದ್ ಯಾವ್ದು ರೆಸ್ಟ್ ಅಲ್ಲಿ ಇದ್ವಲ್ಲ ನಂಬರ್ಸ್, ಅವನ್ನ ಏನ್ ಮಾಡ್ಬೇಕು, ಕೌಂಟ್ ಮಾಡ್ಬೇಕು. ಸೊ 1 2 3 4 5 ನಂಬರ್ಸ್ ಇದೆ ನಮಗೆ, ಆಯ್ತಾ. ಸೊ ಇಫ್ ದ ಡೆಸಿಮಲ್ ಇಸ್ ಶಿಫ್ಟೆಡ್ ಟು ದ ಲೆಫ್ಟ್ ಆರ್ ರೈಟ್, ಸೊ ನಾವು
ಇವಾಗ ಇದನ್ನೇ ರಿವರ್ಸ್ ಬರ್ದಿರ್ತೀನಿ ಅಂತ ಅನ್ಕೊಳ್ಳೋಣ. 5 4 3 2 ಅಂತ ಬರ್ದಿದ್ರೆ, ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಲೆಫ್ಟ್ ಸೈಡ್ಗೆ ಹೋಗ್ತಾ ಹೋಗ್ತೀವಿ. ಓಕೆನಾ? ಇಲ್ಲಿ ಇದು ಫಸ್ಟ್ ಎಕ್ಸಾಂಪಲ್ ನಾವು ಲೆಫ್ಟ್ ಸೈಡ್ಗೆ ಹೋಗ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ಇಲ್ಲಿ ನಾವೇನ್ ಮಾಡ್ತೀವಿ ರೈಟ್ ಸೈಡ್ಗೆ ಹೋಗಿ ಪಾಯಿಂಟ್ ನ ಶಿಫ್ಟ್ ಮಾಡ್ತೀವಿ. ಆಯ್ತಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ದೆನ್ ರೈಟ್ ದ ನಂಬರ್ ಆಸ್ ಎ ಪವರ್ ಆಫ್ 10 ಆಸ್ ಪಾಸಿಟಿವ್ ಆರ್ ನೆಗೆಟಿವ್ ರೆಸ್ಪೆಕ್ಟಿವ್ಲಿ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಸೊ ಈಗ ನಾನು ಇಲ್ಲಿ ಫಸ್ಟ್ ಏನ್ ಮಾಡಿದೆ, ಇಲ್ಲಿ ಪಾಯಿಂಟ್ ಶಿಫ್ಟ್ ಮಾಡಿದ್ದೀನಿ, ಕೌಂಟ್ ಕೂಡ ಮಾಡಿದೆ. ಇದನ್ನ ಹೇಗೆ ಬರಿಬೋದು ನಾನು, 2.345 ಇಂಟು 10 to the power of 5 ಅಂತ ಬರಿತೀನಿ. ಸೊ 0 5 ಆದ್ಮೇಲೆ 0 ಇತ್ತಲ್ವಾ, 0 ಯಾಕೆ ಬರ್ದಿಲ್ಲ ಅಂತಂದ್ರೆ ಡೆಸಿಮಲ್ ಪಾಯಿಂಟ್ಸ್ ಆಗಿ ನಂಬರ್ಸ್ ಇದ್ದು ಅದ್ರ ಮೇಲೆ ಎಷ್ಟೇ 0 ಇದ್ರು ನಾವು ಬರಿದೇ ಇದ್ರು ಆಗುತ್ತೆ, ಬಿಕಾಸ್ ನಾವು ಪವರ್ಸ್ ಅಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ 10 power 5 ಆಯ್ತು. ಅದೇ ಏನಾದ್ರು ನಾನಿಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆಲ್ಲ, ಅದರಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ರೈಟ್ ಸೈಡ್ ಹೋಗ್ತಿದ್ದೀನಿ ಅಲ್ವಾ. ಸೊ ರೈಟ್ ಸೈಡ್ ಇದ್ದಾಗ ನೆಗೆಟಿವ್ ಪವರ್ ಅಲ್ಲಿ ಬರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ನಾವು ಮೂವ್ ಆಗ್ತಿದೀವಿ ಅಂದಾಗ ನೆಗೆಟಿವ್ ಪಾಸಿಟಿವ್ ಪವರ್ ಅಲ್ಲಿ ಬರುತ್ತೆ. ಸೊ ಇಲ್ಲೇನಾಗುತ್ತೆ 5.432 ಇಂಟು 10 to the power of -3. ಪಾಸಿಟಿವ್ ಬರಲ್ಲ, ನೆಗೆಟಿವ್ ಅಲ್ಲಿ 3 ಬರುತ್ತೆ. ಸೊ ಇದ್ರ ಬಗ್ಗೆ ಎಕ್ಸಾಂಪಲ್ ಡಿಸ್ಕಸ್ ಮಾಡುವ. ಸೊ ಇದ್ರಲ್ಲಿ ಏನಿದೆ, ಇದು ಥಿಯರಿ, ಮೇನ್ ಏನ್ ಸ್ಟೆಪ್ಸ್ ಗೊತ್ತಿರಬೇಕು, ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಬರಿಬೇಕು ಅಂತಂದ್ರೆ ಅನ್ನೋದಕ್ಕೆ ಸ್ವಲ್ಪ ಥಿಯರಿ ಇರೋದು. ಸೊ ಇಲ್ಲಿ ಎಕ್ಸಾಂಪಲ್ ಇದೆ ನೋಡೋಣ. ರೆಪ್ರೆಸೆಂಟ್ 4264000 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಓಕೆನಾ? ಸೊ ಇದನ್ನ ಹೇಗ್ ಬರಿಬಹುದು ನಾವು ಅಂತಂದ್ರೆ 4264000 ಇದೆ ಅಲ್ವಾ. ಸೊ ನಾವು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಬರಿಬೇಕು ಅಂದ್ರೆ ನಾವು ಕೆಲವೊಂದು ಸ್ಟೆಪ್ಸ್ ನೋಡಿದ್ವಿ. ಫಸ್ಟ್ ಏನು, ಒಂದು ಪಾಯಿಂಟ್ ಶಿಫ್ಟ್ ಮಾಡ್ಕೋಬೇಕು. ನಾವು ಲಾಸ್ಟ್ ಪಾಯಿಂಟ್ 1 ಡೆಸಿಮಲ್ ಪಾಯಿಂಟ್ಗೆ ಮಾಡ್ಕೋಬೇಕಂದ್ರೆ ಇಲ್ಲ, 2 ಡೆಸಿಮಲ್ ಪಾಯಿಂಟ್ಗಾದ್ರೂ ನಾವು ಮಾಡ್ಕೋಬಹುದು. ಸೊ ಫಸ್ಟ್ 1 ಡೆಸಿಮಲ್ ಪಾಯಿಂಟ್ಗೆ ಇಟ್ಟು ನೋಡೋಣ. ಆಯ್ತಾ? ಫಸ್ಟ್ ಏನ್ ಮಾಡೋಣ, 4.264000. ನೆಕ್ಸ್ಟ್ ಸ್ಟೆಪ್ ಏನಿತ್ತು, ಕೌಂಟ್ ಮಾಡಬೇಕು, ಅದೆಷ್ಟು ನಂಬರ್ ಇದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕೌಂಟ್ ಮಾಡ್ಬೇಕಲ್ವಾ. ಸೊ 1 2 3 4 5 6 ಡಿಜಿಟ್ ಇದೆ. ಆಫ್ಟರ್ ಡೆಸಿಮಲ್ ಪಾಯಿಂಟ್ ನಮಗೆ 6 ಡಿಜಿಟ್ ಸಿಕ್ತು. ಸೊ ಅದನ್ನ ಯಾವ ತರ ಬರಿಬೇಕು ನಾವು, 10 ಪವರ್ ಅಲ್ಲಿ ಬರಿಬೇಕು, ಇಂಟು 10 ಪವರ್ ಅಲ್ಲಿ ಬರಿಬೇಕಾಗಿರೋದ್ರಿಂದ ಸೊ ಲೆಫ್ಟ್ ಸೈಡ್ ಹೋಗಿದೀವ ರೈಟ್ ಸೈಡ್ ಹೋಗಿದೀವ ಅಂತ ನೋಡ್ಕೋಬೇಕು. ಸೊ ಲೆಫ್ಟ್ ಸೈಡ್ ನಾವು ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿರೋದ್ರಿಂದ ನಾವು ಪಾಸಿಟಿವ್ ಅಲ್ಲಿ ಬರ್ಕೋಬೇಕು ಅಲ್ವಾ. ಸೊ ಇಲ್ಲೇನಾಗುತ್ತೆ, ಈಗ ಇದನ್ನ ನಾನು 4.264 ಇಂಟು 10 to the power of 6. ಸೊ 6 ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡಿರೋದ್ರಿಂದ 10 power 6 ಅಂತ ಬಂತು. ಓಕೆನಾ? ಸೊ ಹಾಗಿದ್ರೆ ಇದಕ್ಕೆ ಏನಂತ ಆನ್ಸರ್ ಬರುತ್ತೆ, ಯಾರಾದ್ರೂ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಹಾಕಕ್ಕಾಗುತ್ತಾ? ಸೊ ರೆಪ್ರೆಸೆಂಟ್ 0.004264 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇದೆ. ಸೊ ಇದಕ್ಕೆ ಯಾವ ಫಾರ್ಮ್ ಅಲ್ಲಿ ಬರಿಬಹುದು, ಎಷ್ಟು ಪವರ್ ಅಲ್ಲಿ ಬರುತ್ತೆ ಅನ್ನೋದು ಯಾರಾದ್ರೂ ಶಾರ್ಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನಾನು ನೋಡ್ತೀನಿ. ಸೊ ಇದನ್ನ 0.004264 ಅಂತ ಇದೆ ಅಲ್ವಾ. ಸೊ 10 ಪವರ್ ಎಷ್ಟ್ರಲ್ಲಿ ಬರುತ್ತೆ, ಬರೀ 10 ಅಂತ ಹಾಕ್ತಿದ್ದೀರಾ, 10 10 10. ಸೊ ಈಗ ನಾನು ಏನ್ ಮಾಡ್ಬೇಕು, ರೈಟ್ ಸೈಡ್ ಹೋಗ್ತೀವ ಲೆಫ್ಟ್ ಸೈಡ್ ಹೋಗ್ತೀವ, ಡೆಸಿಮಲ್ ಪಾಯಿಂಟ್ಸ್ ನಾವು ರೈಟ್ ಸೈಡ್ ಅಲ್ಲಿ ನೋಡ್ಕೊಂತ ಹೋಗ್ತೀವಲ್ವಾ. ಸೊ ಅಲ್ಲೇನಾಗುತ್ತೆ, -3 ಹಾಕಿದ್ರು ಗುಡ್. ಸೊ 1.23 ನಾನೇನ್ ಮಾಡ್ತೀನಿ, ಇಲ್ಲಿ 0 ಪಾಯಿಂಟ್ ಇರೋದನ್ನ 3 ಪಾಯಿಂಟ್ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಸೊ 4.264. ಸೊ ಅವಾಗ ಏನಾಗುತ್ತೆ, 10 ಪವರ್ -3 ಅಲ್ಲಿ ಬರುತ್ತೆ. -3 ಏನಕ್ಕೆ ಬರುತ್ತೆ ಅಂದ್ರೆ ನಾವು ರೈಟ್ ಸೈಡ್ ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ತಿದೀವಿ, ಅದಕ್ಕೆ ನಮಗೆ ಮೈನಸ್ ಅಲ್ಲಿ ಬರುತ್ತೆ ಪವರ್. ಸೊ ನಾವೇನಾದ್ರೂ ರೈಟ್ ಸೈಡ್ ಏನಾದ್ರು ಲೆಫ್ಟ್ ಸೈಡ್ ಏನಾದ್ರು ಶಿಫ್ಟ್ ಮಾಡ್ತಿದ್ರೆ ಪಾಸಿಟಿವ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ನಂಬರ್ಸ್ ನ ಬರಿಬೇಕಾಗಿರುತ್ತೆ. ಸೊ ಈ ರೀತಿ ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಸೊ ಇದಿಷ್ಟು ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಏನೇನ್ ಗೊತ್ತಾಗ್ಬೇಕು ಎಲ್ಲ ಗೊತ್ತಾಗಿದೆ, ಈಗ ರೂಲ್ಸ್ ಗೊತ್ತಾಗಿದೆ. ಸೊ ಈಗ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲೇನಿದೆ, ಸಿಂಪ್ಲಿಫೈ ಅಂಡ್ ರೈಟ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಇದೆ. ಸೊ ಫಸ್ಟ್ ನಾವು ನೋಡಿದ್ದು ನೆಗೆಟಿವ್ ಪವರ್ ಅಲ್ಲ ಅಲ್ವಾ. ಸೊ ನೆಗೆಟಿವ್ ಪವರ್ ಮೇಲೆ ಇದು ಕ್ವಶನ್ ಇರುವಂತದ್ದು. ಸೊ ಇಲ್ಲಿ 3 to the power of -4 ಇದೆ.
ಸೊ 3 ಟು ದ ಪವರ್ ಆಫ್ -4 ನಾನು ಪಾಸಿಟಿವ್ ಪವರ್ ಅಲ್ಲಿ ಬರಿಬೇಕು ಅಂದ್ರೆ ಏನಂತ ಬರಿತೀನಿ? ಸೊ 3 ಟು ದ ಪವರ್ ಆಫ್ 4 ನ -4 ನಾನು ಪಾಸಿಟಿವ್ ಪವರ್ ಅಲ್ಲಿ ಬರಿಬೇಕಂದ್ರೆ ಏನಾಗುತ್ತೆ? ಸೊ 1 ಬೈ ಇದು ರೆಸಿಪ್ರೋಕಲ್ ಆಗಿ 3 ಟು ದ ಪವರ್ ಆಫ್ 4 ಪಾಸಿಟಿವ್ ಅಲ್ಲಿ ಬರುತ್ತೆ ಅಲ್ವಾ? ಸೊ ಸೇಮ್ ಥಿಂಗ್ ಇಲ್ಲಿ ಬಿ ಕ್ವಶನ್ ಇದೆ. ಸೊ 1 ಬೈ 4 ಟು ದ ಪವರ್ ಆಫ್ -3 ಇದೆ ಅಲ್ವಾ? ಸೊ ಇದನ್ನ ಹೇಗ್ ಬರಿತೀವಿ? ಪಾಸಿಟಿವ್ ಪವರ್ ಅಲ್ಲಿ ಬರೆದ್ರೆ ಹೇಗ್ ಬರಿತೀವಿ ಅನ್ನೋದನ್ನು ಕೂಡ ನೀವು ಮೆಸೇಜ್ ಹಾಕ್ಬೋದು. ಸೊ ಇದನ್ನ ನಾವು 1 ಟು ದ ಪವರ್ ಆಫ್ -3 ಇದೆ ಅಲ್ವಾ? ಸೊ ಇದನ್ನ ನನಗೆ ಈಗ ಪಾಸಿಟಿವ್ ಪವರ್ ಅಲ್ಲಿ ಬೇಕು, ಪಾಸಿಟಿವ್ ಎಕ್ಸ್ಪೋನೆಂಟ್ ಅಲ್ಲಿ ಬೇಕಂದ್ರೆ ಏನಾಗುತ್ತೆ? 4 ಟು ದ ಪವರ್ ಆಫ್ -3 ಇದ್ದಿದ್ದು ರೆಸಿಪ್ರೋಕಲ್ ಆಗಿ ನ್ಯೂಮರೇಟರ್ ಹೋದಾಗ +3 4 ಟು ದ ಪವರ್ ಆಫ್ 3 ಆಯ್ತು. ಓಕೆನಾ? ಸೊ ಇದು ಎರಡು ಪ್ರಾಬ್ಲಮ್. ಸೊ ನೆಕ್ಸ್ಟ್, ಸೊ -4 ವೋಲ್ಟ್ ಟು ದ ಪವರ್ ಆಫ್ 5 ಇಂಟು -4 ವೋಲ್ಟ್ ಟು ದ ಪವರ್ ಆಫ್ 10 ಅಂತ ಇದೆ ಅಲ್ವಾ? ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ? a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇರೋದ್ರಿಂದ -4 ವೋಲ್ಟ್ ಟು ದ ಪವರ್ ಆಫ್ 5 ಇಂಟು -4 ವೋಲ್ಟ್ ಟು ದ ಪವರ್ ಆಫ್ -10 ಅಂತ ಇದೆ ಅಲ್ವಾ? ಸೊ ಇದನ್ನ ನಾನು a ಪವರ್ m ಇಂಟು a ಪವರ್ n ಫಾರ್ಮ್ ಅಲ್ಲಿ ಬರೆದ್ರೆ a ಪವರ್ m ಪ್ಲಸ್ n ಫಸ್ಟ್ ರೂಲ್ ನೋಡಿದ್ವಲ್ಲ ಆ ಫಾರ್ಮ್ ಅಲ್ಲಿ ಇರೋದು. ಸೊ ಇವಾಗ ಇಲ್ಲಿ ಏನಾಗುತ್ತೆ? ಸೊ -4 ವೋಲ್ಟ್ ಟು ದ ಪವರ್ ಆಫ್ 5 ಪ್ಲಸ್ -10 ಇರೋದ್ರಿಂದ -10 ಹಾಗೆ ಬರೀತೀನಿ ಆಯ್ತಾ? ಸೊ -4 ಇಲ್ಲಿ 5 -10 ಆಯ್ತು. ಸೊ 5 -10 ಆದ್ರೆ -4 ವೋಲ್ಟ್ ಟು ದ ಪವರ್ ಆಫ್ ಮೈನಸ್ ಏನಾಯ್ತು? 10 ಅಲ್ಲಿ 5 ಹೋದ್ರೆ -5 ಆಯ್ತು ಅಲ್ವಾ? ಸೊ ಈಗ ನನ್ಗೆ ಇಲ್ಲಿ ಏನಾಗಿದೆ? ನೆಗೆಟಿವ್ ಅಲ್ಲಿ ಇದೆ ಪವರ್. ಸೊ ನನಗೆ ಪಾಸಿಟಿವ್ ಪವರ್ ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ನೆಗೆಟಿವ್ ಪವರ್ ಅಲ್ಲಿ ಇದ್ದಿದ್ದು ಪಾಸಿಟಿವ್ ಪವರ್ ಬೇಕಂದ್ರೆ -1/4 ಟು ದ ಪವರ್ ಆಫ್ 5 ಆಯ್ತು. ಸೊ ಈ ರೀತಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಸೆಕೆಂಡ್ D1 ಪ್ರಾಬ್ಲಮ್ ಇದೆ. 2 ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ -6 ಅಂತ ಇದೆ ಅಲ್ವಾ? ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ನೋಡೋಣ. ಸಾಲ್ವ್ ಮಾಡ್ತಿರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಆನ್ಸರ್ ಬಂದಿರುತ್ತೆ ಅದನ್ನ ಹಾಕ್ಬೋದು. ಸೊ 2 ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ -6 ಇದೆ ಅಂತಂದ್ರೆ ಸೊ ಇದು a ಟು ದ ಪವರ್ ಆಫ್ m ಡಿವೈಡೆಡ್ ಬೈ a ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ a ಟು ದ ಪವರ್ ಆಫ್ ಅದು ರೂಲ್ದು ಏನ್ ಬರುತ್ತೆ ಫೈನಲ್ ಆನ್ಸರು? a ಪವರ್ m ಬೈ a ಪವರ್ n ಇಸ್ ಈಕ್ವಲ್ ಟು a ಪವರ್ m ಮೈನಸ್ n ಅಲ್ವಾ? ಸೊ ಇದನ್ನ ಸಾಲ್ವ್ ಮಾಡಿದಾಗ ನಂಗೆ 2 ಟು ದ ಪವರ್ ಆಫ್ 5. ಸೊ ಡಿನಾಮಿನೇಟರ್ ಅಲ್ಲಿ ಏನಾದ್ರು ಪಾಸಿಟಿವ್ 6 ಇದ್ರೆ 2 ಟು ದ ಪವರ್ ಆಫ್ 6 ಇದ್ರೆ ಅದು ನ್ಯೂಮರೇಟರ್ ಬಂದಾಗ ಏನಾಗ್ತಿತ್ತು? ಪಾಸಿಟಿವ್ ನೆಗೆಟಿವ್ ಅಲ್ಲಿ ಇರ್ತಿತ್ತು. ಸೊ ಇಲ್ಲಿ ಆಲ್ರೆಡಿ ನೆಗೆಟಿವ್ ಅಲ್ಲಿ ಇದೆ. ಸೊ ನ್ಯೂಮರೇಟರ್ ಬಂದಾಗ ಏನಾಗುತ್ತೆ? +6 ಆಗುತ್ತೆ ಅಲ್ವಾ? ಸೊ ಅವಾಗ 2 ಟು ದ ಪವರ್ ಆಫ್ 5 + 6 ಅಂತ ಬಂದ್ರೆ 2 ಟು ದ ಪವರ್ ಆಫ್ 11 ಆಯ್ತು. ಸೊ ಇದೆಲ್ಲ ಸಿಂಪಲ್ ಕ್ವಶನ್ಸ್, ಅಂದ್ರೆ ಒಂದೊಂದು ರೂಲ್ ಮೇಲೆ ಯಾವ ತರ ಇರುತ್ತೆ ಅನ್ನೋದು. ಸೊ ನೆಕ್ಸ್ಟ್ -4 ವೋಲ್ಟ್ ಟು ದ ಪವರ್ ಆಫ್ 3 ಇಂಟು 5 ವೋಲ್ಟ್ ಟು ದ ಪವರ್ ಆಫ್ 3 ಇಂಟು -5 ವೋಲ್ಟ್ ಟು ದ ಪವರ್ ಆಫ್ -3 ಅಂತ ಇದೆ ಅಲ್ವಾ? ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಇಲ್ಲೇನಾಗಿದೆ? ಬೇಸಸ್ ಎಲ್ಲ ಡಿಫ್ರೆಂಟ್ ಇದೆ ಬಟ್ ಪವರ್ ಏನಾಗಿದೆ? ಸೇಮ್ ಇದೆ ಅಲ್ವಾ? ಸೊ ಬೇಸಸ್ ಡಿಫ್ರೆಂಟ್ ಇದ್ದು ಪವರ್ ಸೇಮ್ ಇದ್ದಾಗ ನಾವೇನ್ ಮಾಡ್ಬೋದು? ಪವರ್ನ ಕಾಮನ್ ತಗೋಬಹುದು. ಸೊ ಫಸ್ಟ್ ನಾವೇನ್ ಮಾಡೋಣ? ಪವರ್ಸ್ನ ಕಾಮನ್ ತಗೋಣ. ಸೊ -4 ಇಂಟು 5 ಇಂಟು -5 ವೋಲ್ಟ್ ಟು ದ ಪವರ್ ಆಫ್ -3 ಅಂತ ಬರ್ಕೊಂಡೆ. ಓಕೆನಾ? ಸೊ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೋದಲ್ವಾ? 5 -4 ಇದೆ. ಸೊ ಮೈನಸ್ ಅಂತಂದ್ರೆ ಪ್ಲಸ್ ಆಯ್ತು. ಸೊ 5 ಇಂಟು 5 25, 25 ಇಂಟು 4 100 ಆಯ್ತು. ಸೊ ಇಲ್ಲೇನಾಯ್ತು? 100 ಟು ದ ಪವರ್ ಆಫ್ -3. ಸೊ 100 ಟು ದ ಪವರ್ ಆಫ್ -3 ಇದೆ ಅಂತಂದ್ರೆ ಏನು? ಸೊ 1/100 ವೋಲ್ಟ್ ಟು ದ ಪವರ್ ಆಫ್ 3. ಸೊ ಯಾಕೆ ಹಿಂಗ್ ಬರ್ಕೊಂಡೆ ಅಂದ್ರೆ ನೆಗೆಟಿವ್ ಪವರ್ ಇತ್ತು. ಸೊ ನಾನು ಅದನ್ನ ಪಾಸಿಟಿವ್ ಪವರ್ಗೆ ಕನ್ವರ್ಟ್ ಮಾಡ್ಕೊಂಡೆ ಅಲ್ವಾ? ಸೊ ನೆಕ್ಸ್ಟ್ ಎಫ್ ಕ್ವಶನ್ ಏನಿದೆ? 1/8 ಇಂಟು 3 ಟು ದ ಪವರ್ ಆಫ್ -3 ಇದೆ ಅಲ್ವಾ? ಸೊ 1/8 ನ ನಾವೇನಂತ ಬರಿಬಹುದು? ಸೊ ನಾವು ಫಸ್ಟ್ ನಾನು ಯಾವ್ದಾದ್ರು 4 ಕೊಟ್ಟಿದ್ರೆ ಅಥವಾ 8, 16 ಈ ತರ ನಂಬರ್ ಯಾವ್ದಾದ್ರು ಕೊಟ್ಟಿದ್ರೆ ನಮಗೆ ಅದಕ್ಕೆ ಸ್ಕ್ವೇರ್ ರೂಟ್ಸ್ ಯಾವ್ದಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗಿರುತ್ತೆ. ಸೊ 4 ಅಂತ ಬಂದ್ರೆ ನಾನು ಅದನ್ನ 2 ಸ್ಕ್ವೇರ್ ಅಂತ ಬರ್ಕೋಬಹುದಾ? ಸೊ 8 ನ ನಾನು 2 ಕ್ಯೂಬ್ ಅಂತ ಬರ್ಕೋಬಹುದಾ? ಸೊ ಹಾಗೆ
16 ನಾನು 4 ಸ್ಕ್ವೇರ್ ಅಂತನಾದ್ರೂ ಬರ್ಕೋಬಹುದು ಅಥವಾ 2 to the power of 4 ಅಂತನಾದ್ರೂ ಬರ್ಕೋಬಹುದು ಅಲ್ವಾ. ಸೊ ಇಲ್ಲಿ 1/8 ಇದೆ ಅಂತಂದ್ರೆ 1/8 ನಾನು 2 ಕ್ಯೂಬ್ ಅಂತ ಬರ್ಕೊಂತೀನಿ ಆಯ್ತಾ. ಸೊ ಇಂಟು 3 all to the power of -3 ಆಯ್ತು. ಸೊ ಇಲ್ಲಿ ನನಗಿಲ್ಲಿ ಮೈನಸ್ ಅಲ್ಲಿ ಇದೆ ಪವರ್. ಸೊ ಇದನ್ನ ನಾನು 2 ಕೂಡ ನ್ಯೂಮರೇಟರ್ ತಗೊಂಡೋದ್ರೆ ಮೈನಸ್ ಅಲ್ಲಿ ಆಗತ್ತಲ್ವಾ ಪವರ್. ಸೊ ಅವಾಗ ಎಕ್ಸ್ಪೊನೆಂಟ್ಸ್ ಏನಿದಾವೆ ಅವಾಗ ಕಾಮನ್ ತೆಗಿಬಹುದು, ಹಾಗೆ ಬೇಸಸ್ ನಾನು ಮಲ್ಟಿಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಸೊ ಈ 2 ಕ್ಯೂಬ್ ನ ನ್ಯೂಮರೇಟರ್ ತಗೊಂಡೋದ್ರೆ -3 ಆಯ್ತು ಇಂಟು 3 to the power of -3 ಇದೆ. ಸೊ ಈಗ ಪವರ್ಸ್ ಏನಾಗಿದೆ ಸೇಮ್ ಇದೆ. ಸೊ ನಾವು ಕಾಮನ್ ತೆಗಿತೀನಿ 2 into 3 -3 ಆಯ್ತು ಅಲ್ವಾ. ಸೊ 2 into 3 ಅಂದ್ರೆ 6 to the power of -3. ಸೊ ಈ 6 to the power of -3 ನೆಗೆಟಿವ್ ಅಲ್ಲಿ ಇದೆ, ಅದು ಪಾಸಿಟಿವ್ ಆಗಿ ಬರಿಬೇಕಂದ್ರೆ 6 to the power of +3 ಆಯ್ತು. ಸೊ ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕಾಗತ್ತೆ, ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದೇ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅದ್ರ ಬೇಸಿಸ್ ಮೇಲೆ. ಸೊ ಈ ಪ್ರಾಬ್ಲಮ್ಗೆ ಏನ್ ಆನ್ಸರ್ ಬರುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸೊ ಏನಿದೆ ಎಕ್ಸ್ಪ್ರೆಸ್ 0.0000064 ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಿದೆ. ಸೊ ಹಾಗೆ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಎ ಅಲ್ಲಿ 6.4 into 10 power -6, ಬಿ ಅಲ್ಲಿ ಏನಿದೆ 6.4 into 10 power 6, ಸಿ ಅಲ್ಲಿ 64 into 10 power -6, ಹಾಗೆ ಡಿ ಅಲ್ಲಿ 0.64 into 10 power -6 ಅಂತಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು, ಎನಾ ಬಿನಾ ಸಿನಾ ಡಿನಾ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ. ಸೊ ಎ ಬಿ ಅಂತ ಬರ್ತಾ ಇದೆ. ಸೊ ಎನಾ ಸಿನಾ ಅಂತ ನೋಡೋಣ. ಸೊ ತುಂಬಾ ಜನ ಎ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಿದ್ದೀರಾ. ಸೊ ನೋಡೋಣ ನಾವೇನ್ ಮಾಡ್ಬೇಕು, ಇಲ್ಲಿ ಸ್ಮಾಲ್ ನಂಬರ್ ಆಗಿದ್ರೆ ನಾವು ರೈಟ್ ಸೈಡ್ ಮೂವ್ ಆಗ್ತೀವಿ, ಸ್ಮಾಲ್ ನಂಬರ್ ಆಗಿದ್ರೆ ಅಲ್ವಾ. ಸೊ ಅವಾಗ ನಮ್ಗೆ ರೈಟ್ ಸೈಡ್ ಮೂವ್ ಆದ್ವಿ ಅಂದ್ರೆ ನೆಗೆಟಿವ್ ಪವರ್ ಅಲ್ಲಿ ಬರುತ್ತೆ. ಫಸ್ಟ್ ಏನ್ ಮಾಡ್ತೀರಾ, ಎಲ್ರು ಎ ಅಂತಾನೆ ಆನ್ಸರ್ ಹೇಳ್ತಿದ್ದಾರೆ, ನೋಡೋಣ ಅದೇನಾ ಸರಿನಾ ಅಂತ. ಸೊ ಇಲ್ಲಿ 0.0000064 ಅಂತ ಇರೋದು ಅಲ್ವಾ. ಸೊ ನಾನು 6 ಇಲ್ಲೆಲ್ಲ ಪವರ್ 6 ಇರೋದಿದೆ. ಫಸ್ಟ್ ನಾವ್ ಏನ್ ಮಾಡೋಣ, ಡೆಸಿಮಲ್ ಪಾಯಿಂಟ್ ನ ಒಂದು ನಂಬರ್ಗೆ ಸೆಟ್ ಮಾಡ್ಕೋಣ. ಸೊ 1 2 3 4 5 6, ಸೊ 6 ಪಾಯಿಂಟ್ ಅಂತ ಇಟ್ಕೊಂಡೆ. ಸೊ 6.4 ಅಂತ ಇಟ್ಕೊಂಡೆ. ಸೊ ಇಲ್ಲಿ ಎಲ್ಲಿ 6.4 ಇದೆ, ಇದು 64 ಇದೆ, ಆಗಲ್ಲ ಓಕೆನಾ. ಸೊ ಇಂಟು 10 ಪವರ್, ಸೊ 6 ನಂಬರ್ನ ನಾನು ಶಿಫ್ಟ್ ಮಾಡಿರೋದ್ರಿಂದ 6 ಅಂತೇನೋ ಬರಿತೀನಿ. ಬಟ್ ಅಲ್ಲಿ ಪಾಸಿಟಿವ್ ಹಾಕ್ಬೇಕಾ ನೆಗೆಟಿವ್ ಹಾಕ್ಬೇಕಾ ಅಂತ ನೋಡಿದ್ರೆ ನಾವೇನ್ ಹಾಕ್ಬೇಕಾಗಿರುತ್ತೆ ಅಲ್ಲಿ, ಯಾಕೆಂದ್ರೆ ನಾವು ರೈಟ್ ಸೈಡ್ ಹೋಗಿರೋದ್ರಿಂದ ನೆಗೆಟಿವ್ ಅಲ್ಲಿ ಇರುತ್ತೆ. ಸೊ ಇದು ಕೂಡ ಆಗಿರಲ್ಲ, D1 ಕೂಡ ಆಗಿರಲ್ಲ. ಸೊ ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಗುಡ್. ಸೊ ನೆಕ್ಸ್ಟ್, ಸೊ 3x² y³ whole to the power of 3 into x to the power of 4 y to the power of -2 whole to the power of 2 ಅಂತ ಇದೆ ಓಕೆನಾ. ಸೊ ಇಲ್ಲಿ ಎಲ್ಲ ಮಿಕ್ಸ್ ಅಲ್ಲಿ ಇದೆ ಪ್ರಾಬ್ಲಮ್, ಅದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾ ಹೋಗ್ಬೇಕು. ಸೊ ಇಲ್ಲಿ 3 ಕ್ಯೂಬ್ ಅನ್ನೋದು ಏನಾಗಿರುತ್ತೆ, 3 whole to the power of ಕ್ಯೂಬ್ ಅಂತ ಇದೆಯಲ್ವಾ ಇಲ್ಲಿ. ಸೊ ಇದು ಇಷ್ಟು ನಂಬರ್ಗೆ ಸಂಬಂಧಪಟ್ಟಾಗಿರುತ್ತೆ. ಸೊ ಅದನ್ನ ನಾನು ಸಪ್ರೇಟ್ ಬರ್ಕೋತಿದ್ದೀನಿ ಈಗ. 3³ x² whole cube, so y³ whole cube, so into x to the power of 4, ಇಲ್ಲೂ ಕೂಡ ಸೇಮ್ whole square, y to the power of -2 whole square. ಇದಿಷ್ಟು ಸಪ್ರೇಟ್ ಬರ್ಕೊಂಡೆ. ಸೊ ಇಲ್ಲಿ ಯಾವ ಫಾರ್ಮ್ ಅಲ್ಲಿ ಇದೆ, ಆಲ್ಮೋಸ್ಟ್ a to the power of m whole power n ಫಾರ್ಮ್ ಅಲ್ಲಿ ಇದೆ ಅಲ್ವಾ ಎಲ್ಲ ಪ್ರಾಬ್ಲಮ್ ಕೂಡ. ಸೊ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. 3³ ಅಂದ್ರೆ ನಮಗೆ ಗೊತ್ತಿದೆ 27, x² whole to the power of 3 ಅಂದ್ರೆ x to the power of 6 ಆಯ್ತು. 3 into 2 6. So then y to the power of 3 whole to the power of 3 ಇದೆ. ಸೊ 9 ಆಯ್ತು. 3 3s are 9. ಸೊ ಅಗೈನ್ ಇಲ್ಲಿ 4 into 2 ಮಾಡಿದ್ರೆ x power 8 y. ಸೊ -2 into 2 ಅಂತ ಬಂದ್ರೆ -4, 2 2s are 4 ಆಯ್ತು ಅಲ್ವಾ. ಸೊ ಇವಾಗ ಏನ್ ಮಾಡ್ಬೇಕು, ನಾನು ಇದನ್ನ ಸೇಮ್ ನಂಬರ್ ಯಾವ್ದಿದೆ ಅದನ್ನ ಅಕ್ಕಪಕ್ಕ ಬರ್ಕೊಂತೀನಿ. 8 power 9 into y power -4. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ನಮ್ಗೆ ಸೇಮ್ ನಂಬರ್ ಇದೆ ಅಲ್ವಾ, a power m into a power n ಫಾರ್ಮ್ ಅಲ್ಲಿ ಬರ್ಕೋಬೇಕಾಗಿರುತ್ತೆ. ಸೊ 27 x ನ ಆ ತರ ಬರ್ಕೊಂಡ್ರೆ ಏನಾಗುತ್ತೆ, x
ಪವರ್ 8 ಪ್ಲಸ್ 6. 8 ಪ್ಲಸ್ 6 ಎಷ್ಟು? 14. ನೆಕ್ಸ್ಟ್ y ಅಲ್ಲಿ 9 ಮೈನಸ್ 4. 9 ಮೈನಸ್ 4 ಅಂದರೆ 5 ಬಂತು. ಸೊ ಇದೇನಾಯ್ತು? ಇಷ್ಟು ಆನ್ಸರ್ ಬಂತು. ಸೊ ನೋಡಿ ಇಲ್ಲಿ ಒಂದೇ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ, 2-3 ರೂಲ್ ಬರುತ್ತೆ ಅಲ್ವಾ? ಸೊ ಫಸ್ಟ್ ಏನ್ ಮಾಡಿದ್ವಿ, ಎ ಪವರ್ ಬಿಟ್ಸ್ ಬರ್ಕೊಂಡ್ವಿ. ನೆಕ್ಸ್ಟ್ ಎ ಪವರ್ ಎಮ್ ಓಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇತ್ತು. ಅದಾದ್ಮೇಲೆ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ಫಾರ್ಮ್ ಅಲ್ಲಿ ಇತ್ತು. ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೇಕು. ಸೊ ಈ ರೀತಿ ಒಂದೇ ಪ್ರಾಬ್ಲಮ್ ಅಲ್ಲಿ 3-4 ರೂಲ್ ಇರುತ್ತೆ. ಅದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನಿಮಗೆ ಹೋಮ್ ವರ್ಕ್. ಸೊ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. 6a² b to the power of -3 all to the power of 2 divided by 3a to the power of -1 b to the power of 4 all to the power of 3 ಅಂತ ಇದೆ. ಓಕೆನಾ? ಸೊ ಇದನ್ನ ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ ಅಥವಾ ಬರ್ಕೊಳಕಾದ್ರೂ ಬರ್ಕೊಳ್ಳಿ. ಏನ್ ಮಾಡ್ಬೇಕು, ಇದನ್ನ ಸಾಲ್ವ್ ಮಾಡಿ ನಮ್ಗೆ ಗ್ರೂಪಿಗೆ ಕಳ್ಸಿಕೊಡ್ಬೇಕಾಗತ್ತೆ. ಸೊ ತಗೊಂಡಿದ್ದೀರಾ ಅಂತ ಅನ್ಕೊಂಡು ನಾನು ನೆಕ್ಸ್ಟ್ ಪ್ರಾಬ್ಲಮ್ ಹಾಕ್ತೀನಿ. ಸೊ ಇಷ್ಟೊತ್ತು ನಾವು ಸಿಂಗಲ್ ನಂಬರ್ ಇದ್ದಾಗ ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ ಅಲ್ವಾ? ಸೊ ಇಲ್ಲಿ ಏನಾಗಿದೆ, 2 ನಂಬರ್ಸ್ ಇದೆ. ಸೊ 2 ನಂಬರ್ಸ್ ಮಲ್ಟಿಪ್ಲೈ ಅಲ್ಲಿದೆ. ಇದನ್ನ ಯಾವ ತರ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ 8m² n³ divided by 5x² yz into 15x yz³ by 16mn² ಅಂತಿದೆ ಅಲ್ವಾ? ಸೊ ಇದನ್ನ ಏನ್ ಮಾಡ್ಬೇಕು ನಾವು, ಫಸ್ಟ್ ನಂಬರ್ಸ್ ಎಲ್ಲ ಸಪ್ರೇಟ್ ಬರ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ ಕೂಡ ಮಾಡ್ಬೋದು. ಏನಂತ 5 1s 5 3s ಕ್ಯಾನ್ಸಲ್ ಮಾಡಿ 8 1s 8 2s ಅಂತ ಡೈರೆಕ್ಟ್ ಆಗಿ ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡೋಣ, ಸಪ್ರೇಟ್ ಆಗಿ ಬರ್ಕೊಂಡು ಸಿಂಪ್ಲಿಫೈ ಮಾಡೋಣ. ಸೊ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ಹೊತ್ತಿಗೆ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋ ರೀತಿ ಕಲ್ತ್ಕೊಳ್ಳೋಣ. ಸೊ 8/5 ಇಂಟು 15/16. ಸೊ ನಂಬರ್ಸ್ ಬರ್ದಾಯ್ತಾ? ನೆಕ್ಸ್ಟ್ ಏನ್ ಮಾಡೋಣ, ಸೊ m² ಅನ್ನೋದು ನ್ಯೂಮರೇಟರ್ ಅಲ್ಲಿ ಇಲ್ಲೇನಾದ್ರೂ ಇದೆಯಾ? ಇಲ್ಲ. ಸೊ m² ಬರ್ಕೊಂತೀನಿ. ಸೊ ಡಿನಾಮಿನೇಟರ್ ಅಲ್ಲಿ m ಅನ್ನೋದು ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಇದ್ರೆ ಅದ್ರ ಕೆಳಗಡೆನೆ ಬರ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಸೊ ಇಂಟು ಅಥವಾ ಬ್ರಾಕೆಟ್ ಅಲ್ಲಾದ್ರೂ ಬರ್ಕೋಬಹುದು. ಸೊ ನೆಕ್ಸ್ಟ್ n³ ಇದೆ ಅಲ್ವಾ, n³. ಸೊ ಡಿನಾಮಿನೇಟರ್ ಅಲ್ಲಿ n³ ಟರ್ಮ್ ಏನಾದ್ರು ಇದ್ದಿದ್ರೆ ಸೊ n² ಅಂತಿದೆ, n² ಬರ್ಕೊಂಡೆ. ಅಗೇನ್ ಇಂಟು 15 ಆಲೆ ಬರ್ಕೊಂಡಿದೀವಿ. ಸೊ ಎಕ್ಸ್ ಅನ್ನೋದು ನ್ಯೂಮರೇಟರ್ ಅಲ್ಲಿ ಒಂದೇ ಸಲ ಇದೆ. ಸೊ ಡಿನಾಮಿನೇಟರ್ ಅಲ್ಲಿ x² ಅಂತಿದೆ. ಸೊ y ಕೂಡ ನ್ಯೂಮರೇಟರ್ ಅಲ್ಲೂ 1 ಟರ್ಮ್ ಇದೆ, ಡಿನಾಮಿನೇಟರ್ ಅಲ್ಲೂ ಒಂದೇ ಸಲ ಇದೆ. ಸೊ z³ ಡಿವೈಡೆಡ್ ಬೈ ಇಲ್ಲಿ z ಅಂತ ಒಂದ್ಸಲ ಇದೆ. ಸೊ ನಾನು ಎಲ್ಲಾನು ಅದದೇ ನಂಬರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಬರ್ಕೊಂಡೆ, ಏನಕ್ಕೆ ಈಸಿ ಆಗ್ಲಿ ಅಂತ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡೋಣ. ಸೊ ಇಲ್ಲಿ 5 1s 5 3s 8 1s 8 2s ಕ್ಯಾನ್ಸಲ್ ಆಯ್ತಾ? ಸೊ ಇಲ್ಲಿ m² ಇದೆ, m ಇದೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ? a ಪವರ್ m ಡಿವೈಡೆಡ್ ಬೈ a ಪವರ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಆ ರೂಲ್ ನಾವು ಒಂತಿದೆ ಅಲ್ವಾ? ಸೊ ಈ m ಏನಾದ್ರೂ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, -1 ಅಂತ ಆಗುತ್ತೆ. ಸೊ 2 ಅಲ್ಲಿ 1 ಹೋದ್ರೆ 1 ಉಳ್ಕೊಳ್ಳುತ್ತೆ ಅಲ್ವಾ? ಸೊ 1 ಇದು 1 1 ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ 2 ಇದೆ. ಸೊ ಇದು ಮೇಲ್ಗಡೆ ಹೋದ್ರೆ 1 ಟರ್ಮ್ ಅಷ್ಟೇ ಉಳ್ಕೊಳ್ಳುತ್ತೆ. ಎಕ್ಸ್ ಇದೆ, ಡಿನಾಮಿನೇಟರ್ ಅಲ್ಲಿ x² ಇದೆ. ಸೊ ಇಲ್ಲಿ x/x² ಇದೆ ಅಂತಂದ್ರೆ ಸೊ ಇದು ನ್ಯೂಮರೇಟರ್ಗೆ ಹೋದ್ರೆ ಏನಾಗುತ್ತೆ, x1 - 2 ಅಂತಿರುತ್ತೆ. x to the power of -1 ಅಂತ ಬರುತ್ತೆ. ಅದನ್ನ ನಾನು ಏನ್ ಪಾಸಿಟಿವ್ ಅಲ್ಲಿ ಬರಿಬೇಕಂದ್ರೆ ಸೊ 1/x ಅಂತ ಬರ್ದಿರ್ತೀನಿ ಅಲ್ವಾ? ಸೊ ಆ ರೀತಿ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ y ಅನ್ನೋದು 1 ಟೈಮ್ ಇದೆ, ಕ್ಯಾನ್ಸಲ್ ಆಯ್ತು. z ಅನ್ನೋದು 3 ಟೈಮ್ ಇದೆ, ಡಿನಾಮಿನೇಟರ್ ಅಲ್ಲಿ z ಅನ್ನೋದು 1 ಟೈಮ್ ಇದೆ. ಸೊ ಅಲ್ಲಿ 3 ಅಲ್ಲಿ 1 ಕಳೆದ್ರೆ ಈಗ 3 - 1 ಆದ್ರೆ ಸೊ 2 ಉಳ್ಕೊಳ್ಳುತ್ತೆ ಫೈನಲ್ ಆಗಿ. ಸೊ ರಿಮೈನಿಂಗ್ ಏನೇನು ಉಳಿದಿದೆ ಅನ್ನೋದನ್ನ ಬರಿತಾ ಹೋಗೋಣ. ನಂಬರ್ಸ್ ನ ಸಿಂಪ್ಲಿಫೈ ಮಾಡಿದಾಗ ನನಗೆ 3/2 ಉಳಿದಿದೆ. ಸೊ m²/m ಮಾಡಿದಾಗ m, ನೆಕ್ಸ್ಟ್ n² ಮಾಡಿದಾಗ n ಉಳಿದಿದೆ. ಸೊ ಇಲ್ಲಿ ಇಂಟು 1/x, ಸೊ ಇಂಟು z³ ಅಲ್ಲಿ z ಹೋಗಿದ್ರೆ z² ಆಯ್ತು. ಸೊ ಇದನ್ನ ಒಟ್ಟಿಗೆ ಬರೆದ್ರೆ ಏನಾಗುತ್ತೆ, 3mnz² ಡಿವೈಡೆಡ್ ಬೈ 2x ಆಯ್ತು. ಸೊ ಇಷ್ಟು ದೊಡ್ಡ ಪ್ರಾಬ್ಲಮ್ ನ ನಾವೇನ್ ಮಾಡ್ಬೇಕು, ಚಿಕ್ಕದಾಗಿ ಸಿಂಪ್ಲಿಫೈ ಮಾಡಿ ಬರಿಬೇಕು. ಸೊ ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿ ಬರಿಬಹುದು. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋದಾದ್ರೆ ನಾವೇನ್ ಮಾಡ್ಬೋದು, ನೆಕ್ಸ್ಟ್ ಪ್ರಾಬ್ಲಮ್ ಇಂದ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದು ಈಸಿ, ಬೇಗ ಆಗ್ಬಿಡುತ್ತೆ. ನಿಮಗೆ ಪ್ರಾಬ್ಲಮ್ ನ ಜಾಸ್ತಿ ಲಾಂಗ್ ಟೈಮ್ ಮಾಡಿದ್ವಿ ಅಂತಾನು ಅನ್ಸಲ್ಲ. ಸೊ ಇಲ್ಲೇನಿದೆ, ಅಲ್ಲಿ 2 ಟೈಮ್ ನೋಡಿದ್ವಿ. ಸೊ ಇಲ್ಲಿ 3 ಟರ್ಮ್ ಇದೆ. ಸೊ 7m² p
divided by 17x square y into 51y cube z by 21 p square n divided by m square x square by p y z ಅಂತಿದೆ. ಸೊ ಡಿವೈಡೆಡ್ ಬೈ ಇದೆ ಅಂದ್ರೆ ಓಲ್ ಡಿವೈಡೆಡ್ ಬೈ ಅಂತ ಅರ್ಥ ಅಲ್ವಾ. ಸೊ ಅದನ್ನ ಬರಿತೀನಿ, ನೆಕ್ಸ್ಟ್ ಟೈಮ್ ಇಂದ ಅದನ್ನು ಕೂಡ ಡೈರೆಕ್ಟ್ ಆಗಿ ಹೇಗೆ ಬರೆಯೋದು ಅನ್ನೋದನ್ನ ತೋರಿಸ್ತೀನಿ. 51y cube z divided by 21 p square n. ಸೊ ಯಾರಾದ್ರೂ ಸಾಲ್ವ್ ಮಾಡಿದ್ರೆ ನಾನು ಮಾಡೋಷ್ಟ್ರೊಳಗಡೆ ಆನ್ಸರ್ಸ್ನ ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಸೊ ಇದನ್ನ ಈ ಫಾರ್ಮಲ್ಲಿ ಬರಿಬೇಕಾಗಿರುತ್ತೆ, ಆಯ್ತಾ. ಸೊ ಓಲ್ ಡಿವೈಡೆಡ್ ಬೈ ಅಂತ ಬರಿಬೇಕಾಗಿರುತ್ತೆ. ಸೊ ಅಥವಾ ಇದನ್ನೇ ನಾನು ಶಾರ್ಟ್ ಫಾರ್ಮ್ ಆಗಿ ಈಸಿಯಾಗಿ ಬರ್ಕೋತೀನಿ ಅಂದ್ರೆ ಗೊತ್ತಾಗುತ್ತೆ ಅನ್ನೋದಾದ್ರೆ, ಸೊ ಇದನ್ನ ಹೇಗೆ ಬರ್ಕೋಬಹುದು, 7m square p 17m square y into 51y cube z 21p square n into ಇದನ್ನ ಫ್ರಾಕ್ಷನ್ ಅಲ್ಲಿ ಇರೋದನ್ನ ನಾವು ಏನ್ ಮಾಡ್ಬೋದು, ರೆಸಿಪ್ರೋಕಲ್ ತಗೋಬಹುದು. ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, ಪಿ ವೈ ಝೆಡ್ ಡಿವೈಡೆಡ್ ಬೈ ಎಮ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಯ್ತು. ಓಕೆನಾ. ಸೊ ಇವಾಗ ಏನ್ ಮಾಡ್ಬೋದು, ಈಸಿ ಅಲ್ವಾ ಕ್ಯಾನ್ಸಲ್ ಮಾಡ್ತಾ ಹೋಗಕ್ಕೆ. ಸೊ ಇಲ್ಲಿ ಏನ್ ಮಾಡೋಣ, 7 1s 7 ಎಷ್ಟು 3s. ಓಕೆನಾ. ಸೊ ಇಲ್ಲಿ 17 1s 17 3s 51. ಸೊ ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಕ್ಯಾನ್ಸಲ್ ಆಯ್ತು. ಸೊ ನಂಬರ್ ಎಲ್ಲ ಕ್ಯಾನ್ಸಲ್ ಆಗ್ಬಿಡ್ತು. ಸೊ ಇಲ್ಲಿ ಎಂ ಅನ್ನೋ ಟರ್ಮ್ ಏನಿದೆ, ಇಲ್ಲಿ ಎಂ ಅನ್ನೋದು ನಾನು ಇನ್ನೊಂದ್ಸಲ ಬರಿತೀನಿ. ಸೊ ಎಂ ಸ್ಕ್ವೇರ್ ಅನ್ನೋದು 1 ಟೈಮ್ ಇದೆ, ಹಾಗೆ ಪಿ ಅನ್ನೋದು 2 ಟೈಮ್ಸ್ ಇರೋದ್ರಿಂದ ಪಿ ಸ್ಕ್ವೇರ್ ಅಂತ ಬರ್ಕೋತೀನಿ. ಸೊ ವೈ ಅನ್ನೋದು ಇಲ್ಲೂ ಇದೆ, ಇಲ್ಲೂ ಇದೆ. ಸೊ y to the power of 4 ಆಯ್ತು, z ಸ್ಕ್ವೇರ್ ಆಯ್ತು. ಸೊ ಡಿನೋಮಿನೇಟರ್ ಅಲ್ಲಿ ಯಾವ್ದಿದೆ ಬರೋಣ, ಎಂ ಸ್ಕ್ವೇರ್ ಅನ್ನೋದು 2 ಟೈಮ್ಸ್ ಇದೆ. ಸೊ ಎಂ ಸ್ಕ್ವೇರ್ನ ಎಂ ಟು ದ ಪವರ್ ಆಫ್ 4 ಅಂತ ಬರಿಬೋದು. ನೆಕ್ಸ್ಟ್ y ಅನ್ನೋದು 1 ಟೈಮ್ ಇದೆ, ಪಿ ಸ್ಕ್ವೇರ್ ಎನ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ಕ್ಯಾನ್ಸಲ್ ಮಾಡ್ಬೋದಲ್ವಾ, ಇವಾಗ ಈಸಿ ಆಗುತ್ತಲ್ವಾ. ಸೊ ಇಲ್ಲಿ ಪಿ ಸ್ಕ್ವೇರ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಎಂ ಸ್ಕ್ವೇರ್ ಇಲ್ಲಿ ಎಂ ಟು ದ ಪವರ್ ಆಫ್ 4 ಡಿನಾಮಿನೇಟರ್ ಅಲ್ಲಿ 2 ಅನ್ನೋದು ಉಳ್ಕೊಳ್ಳುತ್ತೆ. ಸೊ ಇಲ್ಲಿ y ಟು ದ ಪವರ್ ಆಫ್ 4 ಇದೆ, ಇಲ್ಲಿ y ಇದೆ. ಸೊ 1 ಟೈಮ್ ಕ್ಯಾನ್ಸಲ್ ಆಗಿರುತ್ತೆ. ಸೊ z ಸ್ಕ್ವೇರ್ ಹಾಗೆ ಇರುತ್ತೆ, ಇನ್ನ ಎನ್ ಎಕ್ಸ್ ಸ್ಕ್ವೇರ್ ಎಲ್ಲ ಹಾಗೆ ಇರುತ್ತೆ. ಸೊ ಅದನ್ನ ಬರೆಯೋದಾದ್ರೆ ಹೇಗೆ ಬರಿಬೇಕು, ಈಗ z ಸ್ಕ್ವೇರ್ ಇಲ್ಲಿ ನ್ಯೂಮರೇಟರ್ ಉಳ್ಕೊಂಡಿದ್ದು z ಸ್ಕ್ವೇರ್ ಮತ್ತೆ y ಕ್ಯೂಬ್, ಡಿನಾಮಿನೇಟರ್ ಅಲ್ಲಿ m ಸ್ಕ್ವೇರ್ ಜೊತೆಗೆ ಎನ್ ಎಕ್ಸ್ ಸ್ಕ್ವೇರ್, ಇದಿಷ್ಟು ಬಂದಿದ್ದಂತ ಆನ್ಸರ್. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಕೂಡ ಪ್ರೀವಿಯಸ್ ಮಾಡಿದ್ವಲ್ಲ ಅದೇ ರೀತಿ ಫಾರ್ಮ್ ಅಲ್ಲಿ ಇದೆ. ಇದು ಕೂಡ ನಿಮ್ಗೆ ಹೋಮ್ ವರ್ಕ್ ಆಗಿರುತ್ತೆ. ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಣ. ಸೊ ಇದು ಕೂಡ ನಿಮ್ಗೆ ಹೋಮ್ ವರ್ಕ್. ಸೊ 3a square b divided by 4b cube c into 2c square 8a cube divided by 6ac 16b square x ಅಂತಿದೆ. ಓಕೆನಾ. ಸೊ ಇದು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಇಲ್ಲಿ 3-4 ಪ್ರಾಬ್ಲಮ್ ಇದೆ. ಇದಕ್ಕೆ ಏನ್ ಆನ್ಸರ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಬೇಗ ಚಾಟ್ ಬಾಕ್ಸ್ ಹಾಕ್ಬೇಕು. ಓಕೆನಾ. ಫೈಂಡ್ ದ ರೆಸಿಪ್ರೋಕಲ್ ಆಫ್ 3/5 ಹೋಲ್ ಪವರ್ 3 ಇಂಟು 5/9 ಹೋಲ್ ಪವರ್ 12 ಅಂತ ಇದೆ. 15 ಬಿ ಅಲ್ಲಿ 15 ಇನ್ವರ್ಸ್ 1/3 5 ಇನ್ವರ್ಸ್ ಅಂತಿದೆ -1 ಅಂತ. ಸೊ ಯಾವ್ದು ಆಗಿರ್ಬೋದು ಆನ್ಸರು ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೇಕಾಗುತ್ತೆ. ಬಿಕಾಸ್ ಇಲ್ಲಿ ರೆಸಿಪ್ರೋಕಲ್ ಫಾರ್ಮ್ ಕೇಳಿರೋದು. ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಂತರ ನೀವ್ ಏನ್ ಮಾಡ್ಬೇಕು ಅಂದ್ರೆ ರೆಸಿಪ್ರೋಕಲ್ ಮಾಡ್ಬೇಕಾಗಿರುತ್ತೆ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಹಿಂಟ್ಸ್ ಕೊಡ್ತೀನಿ. ಫಸ್ಟ್ ಏನ್ ಮಾಡ್ಬೇಕಂದ್ರೆ 3/5 ಹೋಲ್ ಕ್ಯೂಬ್ ಇರೋದನ್ನ ಸಪ್ರೇಟ್ ಮಾಡ್ಕೊಳ್ಳಿ. 3³/5 ಕ್ಯೂಬ್ ಅಂತ ಬರ್ಕೊಳ್ಳಿ. ಹಾಗೆ ಇಂಟು 5 ಸ್ಕ್ವೇರ್ ಡಿವೈಡೆಡ್ ಬೈ 9 ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಸೊ 9 ಸ್ಕ್ವೇರ್ ನ ನೆಕ್ಸ್ಟ್ ಏನ್ ಬರ್ಕೋಬಹುದು, 3 ಸ್ಕ್ವೇರ್ ಅಂತ ಬರ್ಕೋಬಹುದಲ್ವಾ. ಅವಾಗ ಏನಾಗುತ್ತೆ 3 to the power of 4 ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಫೈನಲ್ ಆನ್ಸರ್ ಬಂದ್ಮೇಲೆ ಅದನ್ನ ರೆಸಿಪ್ರೋಕಲ್ ಮಾಡ್ಬೇಕಾಗತ್ತೆ. ಸೊ ರೆಸಿಪ್ರೋಕಲ್ ಮಾಡಾದ್ಮೇಲೆ ಏನ್ ಬರುತ್ತೆ ಅನ್ನೋದನ್ನ ನೋಡಿ. ಸೊ ಇದು ಕಷ್ಟ ಆಗ್ತಿದ್ಯಾ ಪ್ರಾಬ್ಲಮ್ಮು ಅನ್ನೋದನ್ನು ಕೂಡ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ -6 ಡಿವೈಡೆಡ್ ಬೈ 5 ಹೋಲ್ ಪವರ್ -1 ಹೋಲ್ ಟು ದ ಪವರ್ ಆಫ್ -2 ಅಂತಿದೆ. ಇಲ್ಲಿ a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ. ಸೊ ಇದಕ್ಕೆ ಏನ್ ಆನ್ಸರ್ ಅನ್ನೋದು ಕೂಡ ನೀವು ಟಿಕ್ ಮಾಡ್ಬೇಕಾಗಿರುತ್ತೆ.
ಸೊ ಇದನ್ನ ಅದನ್ನ ಕೆಲವರು ಸಾಲ್ವ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದನ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ -6 ಡಿವೈಡೆಡ್ ಬೈ 5 ಹೋಲ್ ಪವರ್ -1 ಹೋಲ್ ಟು ದ ಪವರ್ ಆಫ್ -2 ಇದೆ. ಸೊ ಆಪ್ಷನ್ ಡಿ ಅಂತ ಹಾಕಿದರೆ ಪ್ರೀವಿಯಸ್ ಪ್ರಾಬ್ಲಮ್ಗೆ ಆಪ್ಷನ್ ಡಿ 5 ಟು ದ ಪವರ್ ಆಫ್ -1 ಅಲ್ಲ, ರಾಂಗ್. ಯಾವ ಪ್ರಾಬ್ಲಮ್ ಅರ್ಥ ಆಗ್ಲಿಲ್ಲ? 1/3 ಅಲ್ಲ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್, ಪ್ರೀವಿಯಸ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಎಸ್, ಯಾರೋ ಹಾಕಿದರೆ A15 ಅಂತ. ಸೊ ಕರೆಕ್ಟ್ ಆನ್ಸರ್ ಹೇಗ್ ಬಂತು ಅನ್ನೋದನ್ನ ಹೇಳ್ತೀನಿ. ಸೊ ಇಲ್ಲೇನ್ ಮಾಡ್ಬೇಕು ನೆಕ್ಸ್ಟ್? -6 ಡಿವೈಡೆಡ್ ಬೈ 5 ಹೋಲ್ ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇರೋದ್ರಿಂದ -1 -2 ಇದೆ ಅಲ್ವಾ? ಸೊ -1 ಇಂಟು -2 ಮಾಡಿದ್ರೆ ಏನಾಗುತ್ತೆ ನನಗೆ 2 ಅಂತ ಸಿಗುತ್ತೆ. ಸೊ 2 ಅಂತ ಸಿಕ್ಕಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು? 6 ಸ್ಕ್ವೇರ್ 2 ಅನ್ನೋದು 6ಗೂ ಸಂಬಂಧಪಟ್ಟಿರುತ್ತೆ, 5ಗೂ ಸಂಬಂಧಪಟ್ಟಿರುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರದ್ದು ಇದು ಆನ್ಸರ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅದರೊಳಗಡೆ ನಾನು ಫಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ನಲ್ಲ ಅದು ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರನ್ನ ಹೇಳ್ತೀನಿ. ಸೊ ಇಲ್ಲಿ ಕೆಲವ್ರಿಗೆ ಗೊತ್ತಿಲ್ಲ ಅಂತಂದ್ರೆ, ಸೊ 3/5 ಇದೆಯಲ್ವಾ, ಹೋಲ್ ಪವರ್ ಕ್ಯೂಬ್ ಇರೋದ್ನ 3 ಕ್ಯೂಬ್ 5 ಕ್ಯೂಬ್ ಅಂತ ಬರೀರಿ, ಇಂಟು 5 ಸ್ಕ್ವೇರ್ 9 ಸ್ಕ್ವೇರ್ ಇದೆ ಅಲ್ವಾ? ಸೊ ಇದನ್ನ 3 ಕ್ಯೂಬ್ 5 ಕ್ಯೂಬ್ ಹಾಗೆ ಬರ್ದು 5 ಸ್ಕ್ವೇರ್. ಸೊ 9 ಸ್ಕ್ವೇರ್ 9ನ ನಾನು ಏನ್ ಮಾಡ್ಬೋದು? 3 ಸ್ಕ್ವೇರ್ ಅಂತ ಬರ್ಕೋಬಹುದು. ಸೊ 3 ಸ್ಕ್ವೇರ್ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಬರುತ್ತೆ. ಅಲ್ಲಿ ನಾನು 3/4 ಅಂತ ಹಾಕೋಬಹುದು ಅಲ್ವಾ? ಸೊ ಇವಾಗ ಕ್ಯಾನ್ಸಲ್ ಮಾಡ್ಬೋದಲ್ವಾ? ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ರಿಮೈನಿಂಗ್ ನನ್ಗೆ ಏನ್ ಉಳಿಯುತ್ತೆ? 1/5 ಇಂಟು 1/3 ಉಳ್ಕೊಂತು ಅಲ್ವಾ? ಸೊ 1/5 1/3 ಅಂದ್ರೆ 1/15 ಆಯ್ತು. ಸೊ 1/15 ಅಂತ ಇಲ್ಲ, ನಾವು ಅದನ್ನ ರೆಸಿಪ್ರೋಕಲ್ ಅಲ್ಲಿ ಬರೆದ್ರೆ 1/15 ನಮ್ಗೆ ಏನಾಗುತ್ತೆ? 15 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಯಾವ್ದು ಆನ್ಸರ್ ಅಂತ ಹಾಕಿದಿರಿ? ಆಪ್ಷನ್ ಸಿ. ಎಸ್, ಸೆಕೆಂಡ್ ಪ್ರಾಬ್ಲಮ್ಗೆ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್. ಅಂದ್ರೆ 6 ಸ್ಕ್ವೇರ್. ಸೊ ಇದು ಮೈನಸ್ ಏನಾಗುತ್ತೆ? ಸ್ಕ್ವೇರ್ ಇರೋದ್ರಿಂದ ಪಾಸಿಟಿವ್ 2 ಟೈಮ್ಸ್ ಹೋಗುತ್ತೆ. ಸೊ 36/5 ಸ್ಕ್ವೇರ್ ಅಂದ್ರೆ 25 ಅಂತ ಬರುತ್ತೆ. ಸೊ ಹೋಮ್ವರ್ಕ್ ಪ್ರಾಬ್ಲಮ್ ಏನಿದೆ ಅದನ್ನು ಬರ್ಕೊಳ್ಳಿ. ಸೊ ಡೌಟ್ ಇರೋರು ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಅನ್ಮ್ಯೂಟ್ ಮಾಡ್ತಾರೆ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕ್ವಶನ್ಸ್ ಕೇಳ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಇದನ್ನ ನೋಡಿ. ಸೊ ಇದಕ್ಕೆ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ. ಸೊ ದ ಯೂಶುವಲ್ ಫಾರ್ಮ್ ಆಫ್ 6.25 ಇಂಟು 10⁸ ಈಸ್ ಅಂತಿದೆ. ಪ್ರೀವಿಯಸ್ ಪ್ರಾಬ್ಲಮ್ ಅರ್ಥ ಆಗಿದೆಯಾ? ಸೊ ಇದು ಲಾಸ್ಟ್ ಪ್ರಾಬ್ಲಮ್. ದ ಯೂಶುವಲ್ ಫಾರ್ಮ್ ಆಫ್ 6.25 ಇಂಟು 10⁸ ಈಸ್ ಅಂತಿದೆ. ಇದಕ್ಕೆ ಏನ್ ಆನ್ಸರ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ, ಹಾಗೆ ಗೆಸ್ ಅಲ್ಲಿ ಹಾಕ್ಬೇಡಿ. ಸೊ ಡೌಟ್ ಇರೋರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಆಪ್ಷನ್ ಡಿ ಅಂತ ಹಾಕ್ತಿದ್ದೀರಾ. ಹೋಮ್ ವರ್ಕ್ ನೀವು ಅದೇ ಗ್ರೂಪ್ ಅಲ್ಲಿ ಅಡ್ಮಿನ್ ಇದಾರಲ್ಲ ಅವರಿಗೆ ಸೆಂಡ್ ಮಾಡಿದ್ರೆ ಅವರು ಸೆಂಡ್ ಮಾಡ್ತಾರೆ. ಲಾಸ್ಟ್ ಕ್ವಶನ್ಗೆ ಡಿ ಆನ್ಸರ್ ಇದೆ. ಸೊ ಹ್ಯಾಂಡ್ ರೈಸ್ ಮಾಡಿದ್ರೆ ಅವರು ಅನ್ಮ್ಯೂಟ್ ಮಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿ. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ತುಂಬಾ ಜನ ಡಿ ಅಂತ ಹಾಕ್ತಿದ್ದೀರಾ. ಸೊ ಇಲ್ಲಿ 6.25 ಇಂಟು 10⁸ ಅಂತಿದೆ ಅಲ್ವಾ? ಸೊ ಅದನ್ನ 8 ನಂಬರ್ ಶಿಫ್ಟ್ ಮಾಡಿದ್ರೆ 6.25 ಇಂಟು 10⁸ ಅಂತ ಇರೋದ್ನ ನಾನು ಶಿಫ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ? 25 ಇಲ್ಲಿ 2 ನಂಬರ್ ಹೋಯ್ತು, ಇನ್ 6 ನಂಬರ್ 6 zeros ಬರುತ್ತೆ. ಸೊ ಡಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಗುಡ್.
ಸೊ ನಿಮ್ಗೆ ಯಾವ ಕ್ವಶನ್ ಡೌಟ್ ಇದ್ರೆ ಅಂದ್ರೆ ಅದನ್ನ ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಕೂಡ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೀವಿಯಸ್ ಪ್ರಾಬ್ಲಮ್ಸ್ ಯಾವ್ದಾದ್ರು ಹೋಮ್ ವರ್ಕ್ ಬರ್ಕೊಂಡಿಲ್ಲ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ಮ್ಯಾಮ್ ಫಸ್ಟ್ ಕ್ವಶನ್ ಅಂತ ಹೇಳಿದ್ದೀರಾ. ಸೊ ಫಸ್ಟ್ ಕ್ವಶನ್ ಅಂತ ಅಂದ್ರೆ ಈಗ ಹೋಮ್ ವರ್ಕ್ ಕೊಟ್ನಲ್ಲ ಅದರಲ್ಲಿ ಫಸ್ಟ್ ಕ್ವಶನ್ ಅಥವಾ ಪ್ರೀವಿಯಸ್ ಅನ್ನೋದೊಂದು ಹೇಳಿದ್ರೆ ಹೇಳ್ತೀನಿ. ಜಿ ಕ್ವಶನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಏನಾಗಿರುತ್ತೆ ಅಂದ್ರೆ 0.00000 5 ಟೈಮ್ಸ್ 0 ಆದ್ಮೇಲೆ 64 ಅಂತಿದೆ ಅಲ್ವಾ. ಸೊ ನಾವ್ ಏನ್ ಮಾಡ್ಬೇಕು, ಒಂದು ನಂಬರ್ ಈಗ 6 ಇದೆ ಅಲ್ವಾ, ನಾನು ಅಲ್ಲಿ ಪಾಯಿಂಟ್ ಇಡ್ಬೇಕಾಗಿರುತ್ತೆ. ಸೊ 6 ಹತ್ರ ನಾನು ಪಾಯಿಂಟ್ ಇಡ್ಬೇಕಂತ ಬಂದಾಗ ಅಲ್ಲೇನ್ ಮಾಡ್ಬೇಕು, ನಾನು ಕೌಂಟ್ ಮಾಡ್ಕೊಂತ ಹೋಗ್ಬೇಕು. ಸೊ ರೈಟ್ ಸೈಡ್ಗೆ ನಾನು ಏನ್ ಮಾಡ್ತೀನಿ, ಕೌಂಟ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಪಾಯಿಂಟ್ ಶಿಫ್ಟ್ ಮಾಡ್ತಿದ್ದೀನಿ ಅಂದ್ರೆ 1 2 3 4 5 6 6 ಪಾಯಿಂಟ್ ಆದ್ಮೇಲೆ 6 ಡಿಜಿಟ್ ಆದ್ಮೇಲೆ ನಾನು ಹೇಳ್ತೀನಿ ಡಿಸಿಮಲ್ ಪಾಯಿಂಟ್ ನ ಇಡ್ತಿದ್ದೀನಿ ಅಲ್ವಾ. ಅವಾಗ ಏನಾಗುತ್ತೆ 6.4 ಆಯ್ತು. ಸೊ ಇಲ್ಲಿ ನಂಬರ್ಸ್ ಎಲ್ಲ ಇತ್ತಲ್ವಾ, ಈ ನಂಬರ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ ಅವಾಗ ಇಂಟು 10 ಪವರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾನು 6 ವರ್ಗ ಇಟ್ಟಿದ್ದೀನಿ ಅಂತಂದ್ರೆ ಇಲ್ಲೇನಾಗುತ್ತೆ ಟು ದ ಪವರ್ ಆಫ್ 6 ಮೈನಸ್ ಎಲ್ಲ ಆಗುತ್ತೆ. ಸೊ ನಾವೀಗ ರೈಟ್ ಸೈಡ್ ಹೋಗ್ತಿದೀವಿ ಅಂತಂದ್ರೆ ಶಿಫ್ಟ್ ಮಾಡ್ತಿದೀವಿ ಡೆಸಿಮಲ್ ಪಾಯಿಂಟ್ ಅಂದ್ರೆ ನೆಗೆಟಿವ್ ಅಲ್ಲಿ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ನ ಶಿಫ್ಟ್ ಮಾಡ್ತಿದೀವಿ ಅಂದ್ರೆ ಪಾಸಿಟಿವ್ ಅಲ್ಲಿ ಬರುತ್ತೆ ಪವರ್ಸ್. ಸೊ ಈ ರೀತಿ ಬರುತ್ತೆ. ನನಗೇನಾದ್ರು ನಾನು ಇಷ್ಟು ನಂಬರ್ 64 ನಂಬರ್ ಬೇಕು ಅನ್ನೋದಿದ್ರೆ ಅವಾಗ ಏನ್ ಮಾಡ್ತೀನಿ, 64 ಇಂಟು 10 ಪವರ್ ಅವಾಗ ಏನಂತ ರೆಪ್ರೆಸೆಂಟ್ ಮಾಡ್ಬೇಕು, ಇಲ್ಲಿ 6 ಪಾಯಿಂಟ್ ಇಟ್ಟಿರೋದ್ರಿಂದ 6 ಡಿಜಿಟ್ ಆಗಿತ್ತು, ಅದಕ್ಕೆ ಟು ದ ಪವರ್ ಆಫ್ -6 ಅಂತ ಬರ್ದೆ. ಅದೇ 64 ಅಂತ ಬರಿತಿದೀನಿ ಅಂದ್ರೆ ಅಗೇನ್ 1 2 3 4 5 6 7 ಸೊ 7 ನಂಬರ್ಸ್ ಇರುತ್ತೆ. ಅವಾಗ ನಾನು ಇಲ್ಲಿ -7 ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ABCD ಈ ತರ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ. ಕೆ ಕ್ವಶನ್ ಅಂತ ಕೇಳಿದ್ದಾರೆ. ಈ ಕೆ ಕ್ವಶನ್ಗೆ ಏನ್ ಮಾಡಿ ಅಂತಂದ್ರೆ ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಅಥವಾ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದಾಗ ನೋಡಿ. ಸೊ ಏನ್ ನಂಬರ್ ಇರುತ್ತೆ ಅಲ್ವಾ, ಸೊ ಆ ನಂಬರ್ನ ನಾವು ಫಸ್ಟ್ ಕರೆಕ್ಟ್ ಫಾರ್ಮ್ ಅಲ್ಲಿ ಬರ್ಕೋಬೇಕಾಗಿರುತ್ತೆ. ಸೊ ಇದು ಎರೇಸ್ ಮಾಡಿ ನಾನು ಅಗೇನ್ ಮಾಡ್ತೀನಿ. ಇಲ್ಲಿ 7m² p divided by 17x² y into 51y³ z divided by 21b² n ಅಂತಿದೆ. ಸೊ ಡಿವೈಡೆಡ್ ಬೈ ಅಲ್ಲಿ ಇದೆ ಅಂದ್ರೆ ಅದು ಓಲ್ ಡಿವೈಡೆಡ್ ಬೈ ಅಂತ ಬರ್ಕೋತೀವಲ್ವಾ. ಇಲ್ಲಿ a ಪವರ್ a ಬೈ ಬಿ ಓಲ್ ಪವರ್ ಸಿ ಬೈ ಡಿ ಅಂತ ಇದೆ ಅಂದ್ರೆ ನಾವು ಅದನ್ನ ಬೇಕಾದ್ರೆ a ಬೈ ಬಿ ಇಂಟು ಡಿ ಬೈ ಸಿ ಅಂತ ಬರ್ಕೋಬಹುದಲ್ವಾ. ಸೊ ಅದೇ ರೀತಿ ಇದನ್ನ ನಾನು ಬರ್ಕೋಬೇಕಂದ್ರೆ ಈ ಫಾರ್ಮ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬರ್ಕೋತೀವಿ. ಸೊ ಆ ರೀತಿ ಬರ್ದಿರೋದು ಇದು. ಸೊ ಇಂಟು PYZ ಡಿವೈಡೆಡ್ ಬೈ m²x² ಅಂತ ಬರುತ್ತೆ ಆಯ್ತಾ. ಅಲ್ಲಿ ಸೇಮ್ ಟರ್ಮ್ ಎಲ್ಲೆಲ್ಲಿದೆ ಅದನ್ನ ನಾನು ಸಪರೇಟ್ ಮಾಡಿ ಬರ್ಕೊಂತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. 7/17 ಇಂಟು 51/21 ಇಂಟು, ಸೊ ಇಲ್ಲಿ m ಟರ್ಮ್ ಅನ್ನೋದು ನ್ಯೂಮರೇಟರ್ ಅಲ್ಲಿ ಒಂದೇ ಸಲ ಇದೆ m² ಡಿವೈಡೆಡ್ ಬೈ, ಇಲ್ಲಿ m² ಅನ್ನೋದು ಕೆಳಗಡೆ ಇದೆಯಾ ಅಂತಂದ್ರೆ ಎಸ್ m² ಕೂಡ ಕೆಳಗಡೆ ಇದೆ, ಇದು ಇದು ಬರ್ಕೊಂಡೆ ಆಯ್ತಾ. ನೆಕ್ಸ್ಟ್ ಪಿ ಅನ್ನೋದು 2 ಟೈಮ್ಸ್ ಇದೆ. ಸೊ p² ಡಿವೈಡೆಡ್ ಬೈ ಏನಾಯ್ತು ಡಿನಾಮಿನೇಟರ್ ಅಲ್ಲಿ p² ಅಂತಾನೆ ಇದೆ. ನೆಕ್ಸ್ಟ್ y³ ಅನ್ನೋದು ಒಂದ್ಸಲ ಇದೆ, ಇಲ್ಲಿ y ಅಂತಿದೆ. ಸೊ y ಟು ದ ಪವರ್ ಆಫ್ 4 ಆಯ್ತು. ಡಿನಾಮಿನೇಟರ್ ಅಲ್ಲಿ ಜಸ್ಟ್ y ಅಂತ ಇದೆ. ನೆಕ್ಸ್ಟ್ z ಅನ್ನೋದು 2 ಟೈಮ್ಸ್ ಇದೆ. ಸೊ z² ಆಗುತ್ತೆ. ಸೊ ಇಲ್ಲಿ y ನೆಕ್ಸ್ಟ್ z² ಅನ್ನೋದು ಡಿನಾಮಿನೇಟರ್ ಅಲ್ಲಿ ಇಲ್ಲ. ಓಕೆನಾ. ನೆಕ್ಸ್ಟ್ ಏನ್ ಮಾಡೋದು, ನ್ಯೂಮಿನೇಟರ್ ಅಲ್ಲಿ ಎಲ್ಲ ಟರ್ಮ್ ಮುಗೀತು. ಸೊ ಡಿನಾಮಿನೇಟರ್ ಅಲ್ಲಿ ನಮಗೆ ಎಕ್ಸ್ಟ್ರಾ ಒಂದು ಟರ್ಮ್ ಇದೆ, ಯಾವ್ದಪ್ಪ ಅಂತಂದ್ರೆ 1/x⁴ ಹಾಗೆ 1/n ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಇದೆ, ನ್ಯೂಮಿನೇಟರ್ ಅಲ್ಲಿ ಇಲ್ಲ ಅಲ್ವಾ. ಸೊ ಈಗ ಏನ್ ಮಾಡೋಣ, ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ 7 1s 7 3s, ನೆಕ್ಸ್ಟ್ 17 1s 17 3s 51. ಸೊ 3 3 ಕೂಡ ಕ್ಯಾನ್ಸಲ್ ಆಯ್ತು. n² ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ p²
ಪಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನಿದೆ ಅದನ್ನಷ್ಟೇ ಬರ್ಕೊಂಡಿರ್ತೀನಿ. ಈಗ y ಟು ದ ಪವರ್ ಆಫ್ 4 ಡಿವೈಡೆಡ್ ಬೈ y ಅಂತಿದೆ. y ಪವರ್ 4 ಡಿವೈಡೆಡ್ ಬೈ y ನ ನಾನು y ಪವರ್ 4 ಮೈನಸ್ 1 ಅಂತ ಬರ್ಕೋಬೋದಾ? ಅವಾಗ y ಪವರ್ 3 ಆಗುತ್ತೆ ಅಲ್ವಾ? ಸೊ ಆ ತರ ಇದು ಕ್ಯಾನ್ಸಲ್ ಆದ್ರೆ ಫೈನಲ್ ನನ್ಗೇನ್ ಸಿಗುತ್ತೆ, y ಕ್ಯೂಬ್ ಅನ್ನೋ ಸಿಗುತ್ತೆ. ಆಯ್ತಾ? ಸೊ z ಸ್ಕ್ವೇರ್ ಹಾಗೆ ಬರ್ಕೊಂತೀನಿ. ಸೊ ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಎಲ್ಲೂ ಕ್ಯಾನ್ಸಲ್ ಆಗಲ್ಲ. ಸೊ ಎಕ್ಸ್ ಪವರ್ 4 ಆಗಿರುತ್ತೆ. n ಕೂಡ ಎಲ್ಲೂ ಕ್ಯಾನ್ಸಲ್ ಆಗಲ್ಲ, n ಹಾಗೆ ಇರುತ್ತೆ. ಸೊ ಅದೇನಾಗುತ್ತೆ ನಮಗೆ ಫೈನಲ್ ಆನ್ಸರ್ ಆಗುತ್ತೆ. ಸೊ ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೋ ಟರ್ಮು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಏನ್ ಉಳಿದಿರುತ್ತೋ ಆ ನಂಬರ್ನ ಬರೆದ್ರೆ ಮುಗೀತು. ಸೊ ನೆಕ್ಸ್ಟ್ ಜೆ ಪ್ರಾಬ್ಲಮ್ ಕೂಡ ಸೇಮ್ ಇದೆ. ಅಲ್ಲಿ ಬಿಡಿಸಿ ಕೂಡ ಬರ್ದಿದ್ದೀನಿ. ಅದನ್ನ ಇನ್ನೊಂದ್ಸಲ ನೀವೇ ಸಾಲ್ವ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಅಥವಾ ಇನ್ನೊಂದ್ಸಲ ವಿಡಿಯೋ ಮಾಡಿದಾಗ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಸೊ ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಇದೆ, ಅದಕ್ಕೆ ನಿಮ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಒಂದ್ಸಲ ನೀವೇ ಸಾಲ್ವ್ ಮಾಡಿ. ಯಾವ್ದೆಲ್ಲ ಸೇಮ್ ಟರ್ಮ್ ಇರುತ್ತೆ ಅದೆಲ್ಲ ಸಪ್ರೇಟ್ ಆಗಿ ಬರ್ದು ಕ್ಯಾನ್ಸಲ್ ಮಾಡ್ತಾ ಹೋಗಿ ಅರ್ಥ ಆಗುತ್ತೆ. ಆ ರೂಲ್ ಗೊತ್ತಿದ್ರೆ ನೀವು ಈಸಿಯಾಗಿ ಮಾಡ್ಕೊಂತ ಹೋಗ್ಬೋದು. ಸೊ ಲಾಸ್ಟ್ ಕ್ವೆಶನ್ ಅಂತ ಹೇಳಿದರೆ, ಸೊ ಲಾಸ್ಟ್ ಕ್ವೆಶನ್ ಇದು. ಸೊ ಇಲ್ಲೇನಿದೆ 6.25 ಇಂಟು 10⁸ ಅಂತಿದೆ ಅಲ್ವಾ? ಇದನ್ನ ಯೂಶುವಲ್ ಫಾರ್ಮ್, ಈಗ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಹೇಗೆ ಈ ತರ ಬರಿತಿದ್ವಿ ನಾವು. ಸೊ ಯಾವ್ದಾದ್ರು ನಂಬರ್ ಕೊಟ್ಟಿದ್ರೆ ಈ ತರ ನಂಬರ್ ಇದ್ರೆ ಇದನ್ನ ನಾವೇನ್ ಮಾಡ್ತಿದ್ವಿ, ಸ್ಟ್ಯಾಂಡರ್ಡ್ ಫಾರ್ಮ್ ಬರಿತಿದ್ವಿ. ಆಲ್ರೆಡಿ ಅವ್ರು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ನಾನು ಯೂಶುವಲ್ ಫಾರ್ಮ್ ಬರಿಬೇಕಂದ್ರೆ ಎಷ್ಟು ನಂಬರ್ ಇದೆ ಅಂತ ನೋಡ್ಕೋಬೇಕು. ಪವರ್ಸ್ ಅಲ್ಲಿ 8 ನಂಬರ್ ಇದೆ. ಸೊ ಇಲ್ಲಿ 6.25 ಇದೆ ಅಂದ್ರೆ ನಾನು 8 ಡಿಜಿಟ್ ನ ಮುಂದಕ್ಕೆ ತಗೊಂತ ಹೋಗ್ಬೇಕು. ಪಾಯಿಂಟ್ ಶಿಫ್ಟ್ 8 ಡಿಜಿಟ್ ಮುಂದೆ ಹೋಗ್ಬೇಕು. ಅವಾಗ ಏನಾಗುತ್ತೆ, ಇಲ್ಲಿ 6.25 ಅಂತಿರೋದು 25 ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ, ನಂಬರಿಗೆ ಬರುತ್ತೆ. ಸೊ 1 2 ಆಯ್ತು. ಸೊ ಇಲ್ಲಿ ನಂಬರ್ಸ್ ಇಲ್ಲ. ಈಗ 6 ಪಾಯಿಂಟ್ ಆದ್ಮೇಲೆ ನಮ್ಮ ಹತ್ರ 25 ಆದ್ಮೇಲೆ ಎಷ್ಟಾದ್ರೂ 0 ಇರುತ್ತೆ ಅಲ್ವಾ? ಎಷ್ಟಾದ್ರೂ 0 ಇರುತ್ತೆ. ನನಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ 8 ಅಂತ ಕೇಳಿರೋದ್ರಿಂದ ನಾವೇನ್ ಮಾಡ್ಬೇಕು, 6 ಅದು ಬಿಟ್ಟು 2 5 2 ನಂಬರ್ಸ್ ಆಯ್ತು, 3 4 5 6 7 8. ಸೊ 8 ಅಂತ ಬಂದ್ರೆ ಇಲ್ಲಿ ಎಷ್ಟು, 2 5 ಆದ್ಮೇಲೆ 1 2 3 4 5 6 zeros ಹಾಕಿದ್ರೆ ಇದೇನಾಯ್ತು, ಯೂಶುವಲ್ ಫಾರ್ಮ್ ಬಂತು. ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರೋದನ್ನ ಯೂಶುವಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ದಂಗೆ ಆಯ್ತು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಯಾವ್ದೆಲ್ಲ ಹೋಮ್ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ ಆ ಪ್ರಾಬ್ಲಮ್ಸ್ ಎಲ್ಲಾನು ಏನ್ ಮಾಡ್ಬೇಕಂದ್ರೆ ನೀವು ಚಾಟ್ ನಮ್ದು ಗ್ರೂಪಿಗೆ ಹಾಕಿದ್ರೆ ನಮ್ಗೆ ಆಗುತ್ತೆ. ಸೊ ಇನ್ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಹಾಕ್ಬೋದು. ಇನ್ 2 minutes ಇದೆ. ಸೊ ಈ ಕ್ವಶನ್ಸ್ ಬರ್ಕೊಂಡಿಲ್ಲ ಅಂತಂದ್ರೆ ಬರ್ಕೊಬಹುದು. ಸೊ ರೆಸಿಪ್ರೋಕಲ್ ಆಫ್ ದಿಸ್, ಸೊ ರೆಸಿಪ್ರೋಕಲ್ ಮಾಡಿ ಟ್ರೈ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅದು. ಸೊ ಇದೊಂದು ಹೋಮ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಐ ಅಂತ ಕೇಳಿದ್ರಿ. ಸೊ ಇದು ಏನಿದೆ, ಹೋಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ, ಎ ಪವರ್ ಎಂ ಹೋಲ್ ಪವರ್ ಎನ್ ಫಾರ್ಮ್ ಅಲ್ಲಿ ಇದೆ. ಸೊ ಅದನ್ನ ಸಪ್ರೇಟ್ ಆಗಿ ಬರ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ನಾನು ಸಪ್ರೇಟ್ ಆಗಿ ಬರ್ದಿರ್ತೀನಿ, ಅದನ್ನ ಸಾಲ್ವ್ ಮಾಡಿ. 3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 3 ಕ್ಯೂಬ್ a ಪವರ್ -1 b ಪವರ್ 4 ಹೋಲ್ ಕ್ಯೂಬ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಹೋಮ್ವರ್ಕ್ ಪ್ರಾಬ್ಲಮ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ. ನಾಳೆ ಇನ್ನೇನಾದ್ರೂ ಡೌಟ್ ಇತ್ತು, ಈ ಕ್ಲಾಸ್ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನೋಟ್ ಮಾಡಿ ಇಟ್ಕೊಂಡಿರಿ. ಸೊ ನಾಳೆ ಕೂಡ ಡಿಸ್ಕಸ್ ಮಾಡ್ಬೋದು ಈ ಕ್ಲಾಸಿನ ಡೌಟ್ಸ್ ಏನಿರುತ್ತೆ ಅದನ್ನ. ಸೊ ನಿಮ್ಗೆ ಆನ್ಸರ್ ಗೊತ್ತಿರೋರು ನಾವೇನ್ ಮಾಡ್ಬೋದು ಅಂದ್ರೆ ವಾಟ್ಸಪ್ ಅಲ್ಲಿ ಅಡ್ಮಿನ್ ಯಾರಿದ್ದಾರೆ ಅವರಿಗೆ ನೋಟ್ ಮಾಡಿ ಕಳ್ಸಿದ್ರೆ ನಮ್ಗೆ ಅದು ಫಾರ್ವರ್ಡ್ ಆಗುತ್ತೆ. ಸೊ ಥ್ಯಾಂಕ್ ಯು. ನಾಳೆ ಸಿಗೋಣ.